ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಗದ್ಯ ಭಾಗದಲ್ಲಿನ ಮೊದಲನೆಯ ಪಾಠ ಮುಟ್ಟಿಸಿಕೊಂಡವನು ಎಂಬ ಪಾಠದ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಈ ಪಾಠವನ್ನು ಬರೆದಿರುವಂಥವರು ಪಿ ಲಂಕೇಶ್ ಅವರು. ಈ ಪಾಠದ ಕುರಿತು ಚರ್ಚೆ ಮಾಡೋದಕ್ಕಿಂತ ಮೊದಲು ಇದರ ಲೇಖಕರಾದಂತಹ ಪಿ ಲಂಕೇಶ್ ಅವರ ಒಂದು ಸಣ್ಣ ಪರಿಚಯ ನಾವು ಮಾಡಿಕೊಳ್ಳೋಣ. ಪಿ ಲಂಕೇಶ್ ಅವರ ಕಾಲಘಟ್ಟ 1935ರಿಂದ 2000ನೇ ಇಸವಿ. ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರಾದ ಪಿ ಲಂಕೇಶ್ ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದವರು. ಇವರ ಹುಟ್ಟೂರು ಶಿವಮೊಗ್ಗ ಸಮೀಪದ ಕೊನಗವಳ್ಳಿ ಎಂಬಂತಹ ಗ್ರಾಮ. ಹಲವು ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಅನಂತರ ಆ ವೃತ್ತಿಯನ್ನು ತ್ಯಜಿಸಿ ತಮ್ಮ ಹೆಸರಿನಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿ ಕನ್ನಡ ನಾಡಿನ ಜಾಣ ಜಾಣೆಯರ ಮನಸ್ಸಿಗೆ ಲಗ್ಗೆಟ್ಟಿದ್ದವರು. ಲಂಕೇಶ್ ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಉಲ್ಲಂಘನೆ, ಮಂಜು ಕವಿದ ಸಂಜೆ ಮೊದಲಾದ ಕಥಾ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಇದರೊಂದಿಗೆ ಬಿರುಕು, ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ ಮೊದಲಾದ ಕಾದಂಬರಿಗಳನ್ನು, ತಲೆಮಾರು, ಬಿಚ್ಚು ಮೊದಲಾದ ಕವನ ಸಂಕಲನಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ನಾಟಕ ಕ್ಷೇತ್ರದಲ್ಲಿ ಕೂಡ ವಿಶೇಷವಾಗಿ ಕೆಲಸ ಮಾಡಿದಂಥ ಇವರು ಟಿ ಪ್ರಸನ್ನನ ಗೃಹಸ್ಥಾಶ್ರಮ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಸಂಕ್ರಾಂತಿ, ಗುಣಮುಖ ಮೊದಲಾದ ನಾಟಕಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇವರ ಆತ್ಮಕಥೆ ಉಳಿ ಮಾವಿನ ಮರ ಅಂತೇಳಿ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಇನ್ನು ಈ ಮುಟ್ಟಿಸಿಕೊಂಡವನು ಎಂಬ ಕಥೆಯ ವೈಶಿಷ್ಟ್ಯತೆಯನ್ನು ನೋಡೋದಾದರೆ, ಮುಟ್ಟಿಸಿಕೊಂಡವನು ಲಂಕೇಶ್ ಅವರು ಬರೆದ ವಿಶಿಷ್ಟ ಕಥೆಗಳಲ್ಲೊಂದು. ವ್ಯಕ್ತಿಯ ಮುಗ್ಧತೆ, ಸಣ್ಣತನ ಮತ್ತು ಆತನೊಳಗೆ ಹುದುಗಿರುವಂತಹ ಜಾತಿ ಪ್ರಜ್ಞೆ ಇವು ಉಂಟು ಮಾಡುವ ನೋವು, ತಳಮಳ, ಸಮಸ್ಯೆಗಳನ್ನು ತಣ್ಣನೆಯ ಶೈಲಿಯಲ್ಲಿ ಈ ಕತೆ ನಿರೂಪಿಸ್ತದೆ. ಅಂದರೆ ತನ್ನ ಅಂತರಾತ್ಮದೊಳಗಡೆ ಹುದುಗಿಕೊಂಡಿರುವಂತಹ ಈ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಹೊರಬಂದಾಗ ಆತ ಅನುಭವಿಸುವಂಥ ನೋವೇನು, ಅದರ ತಳಮಳ ಏನು, ಸಮಸ್ಯೆಗಳೇನು ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಈ ಜಾತಿ ಪ್ರಜ್ಞೆ ಅನ್ನೋದನ್ನು ನಾವು ಮೈಗೂಡಿಸಿಕೊಂಡಾಗ ಈ ಸಮಾಜದಲ್ಲಿ ನಾವು ಕುರುಡಾಗ್ತೇವೆ. ಯಾಕೆಂದರೆ ನಮಗೆ ನಮ್ಮ ಜಾತಿ ಅಂತ ಬಂದಾಗ ತರತಮಗಳು ಬರುತ್ತೆ, ಮೇಲು ಕೀಳು ಅನ್ನೋ ತರತಮಗಳು ಬರುತ್ತೆ. ಇವುಗಳೆಲ್ಲ ಬಂದಾಗ ಇದಕ್ಕಿದ್ದಕ್ಕೆ ನಾವಾಗೇ ಸಣ್ಣವರಾಗ್ತಾ ಹೋಗ್ತಾ ಇರ್ತೀವಿ. ಈ ಸಮಾಜದಲ್ಲಿ ನಾವಾಗೇ ಸಣ್ಣವರಾಗ್ತಾ ಹೋಗ್ತೀವಿ, ನಮ್ಮಲ್ಲಿ ಸಣ್ಣತನ ಬೆಳೀತಾ ಹೋಗ್ತೇವೆ. ಆಯ್ತಾ? ಆ ಮೂಲಕ ನಾವು ಕುರುಡರಾಗ್ತೇವೆ ಅನ್ನೋದನ್ನ ಈ ಕಥೆಯಲ್ಲಿ ಹೇಳ್ತಾರೆ. ಅದರನ್ನ ನೀವು ಹೇಗೆ ಕುರುಡಾಗುತ್ತೆ ಅನ್ನೋದನ್ನ ನಾನು ನಿಮ್ಮ ಆ ಕಥೆಯನ್ನು ವಿವರಿಸೋದ್ರ ಜೊತೆಗೆ ನಿಮಗೆ ಅದು ಅರ್ಥ ಆಗುತ್ತೆ. ಆಯ್ತಾ? ಈ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಉಂಟು ಮಾಡುವಂಥ ಈ ನೋವು, ತಳಮಳ, ಸಮಸ್ಯೆಗಳನ್ನು ಒಂದು ತಣ್ಣನೆಯ ಶೈಲಿಯಲ್ಲಿ ಈ ಕಥೆಯಲ್ಲಿ ನಿರೂಪಿಸುತ್ತದೆ. ವ್ಯಕ್ತಿಯ ಜಾತಿ ಪ್ರಜ್ಞೆ ಹುಟ್ಟುಹಾಕುವ ಸಮಸ್ಯೆ ಮತ್ತು ಈ ಅವಮಾನವನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ, ಈ ಎರಡರ ವೈರುಧ್ಯದಲ್ಲಿ ಕಥೆಯ ತೀವ್ರತೆ ಇದೆ. ಅಂದರೆ ಒಂದು ಕಡೆ ಜಾತಿ ಪ್ರಜ್ಞೆ ಹುಟ್ಟುಹಾಕುವಂಥ ಸಮಸ್ಯೆಗಳನ್ನು ನೋಡ್ಬೋದು, ಮತ್ತೆ ಅದರ ಮುಂದೆ ನಿಂತ್ಕೊಂಡಿರುವಂಥ ಆ ಜಾತಿ ಪ್ರಜ್ಞೆ ಯಾರಲ್ಲಿ ಮೂಡಿದೆಯೋ ಆ ವ್ಯಕ್ತಿಯಿಂದ ಆಗುವಂಥ ಅವಮಾನಗಳನ್ನು ಸಹಿಸಿಕೊಂಡ್ರೂ ಕೂಡ ಒಂದು ಮಾನವೀಯ ನೆಲೆಯಲ್ಲಿ ಪ್ರಾಮಾಣಿಕನಾಗಿ ಕೆಲಸ ಮಾಡುವ ವೈದ್ಯನೂ ಕೂಡ ನಾವಿಲ್ಲಿ ನೋಡ್ಬೋದು. ಆಯ್ತಾ? ಶಿವರಾಮ್ ಕಾರಂತರ ಚೋಮನದುಡಿ ಕಾದಂಬರಿಯ ನಂತರ ದಲಿತ ಸಂವೇದನೆಯನ್ನ, ದಲಿತೇತರನೊಬ್ಬ ವಿಶಿಷ್ಟವಾಗಿ ನೋಡುವ ಸಂದರ್ಭ ಈ ಕಥೆಯಲ್ಲಿದೆ. ಅಂದರೆ ಈವರೆಗೆ ದಲಿತ ಸಾಹಿತ್ಯ ಅಥವಾ ದಲಿತ ಬಂಡಾಯ, ದಲಿತ ಸಂವೇದನೆ ಅಂತ ಅನ್ಕೊಂಡು ಬರೀತಿದ್ದಂಥ ಕಥೆಗಳಲ್ಲಿದ್ದಾವಲ್ಲ, ಕಥೆ ಕಾದಂಬರಿಗಳಲ್ಲೂ ಇವೆಲ್ಲವನ್ನು ಕೂಡ ಆ ದಲಿತ ಅಂತ ಅನಿಸಿಕೊಂಡವರು, ಅಂದರೆ ಶೋಷಣೆಗೆ ಒಳಗಾದಂಥವರೇ ಬರೀತಾ ಇದ್ರು ಹೆಚ್ಚಾಗಿ. ಆದರೆ ಶಿವರಾಮ್ ಕಾರಂತರು ದಲಿತೇತರರು ಅಂತ ಅನಿಸಿಕೊಂಡ್ರೂ ಕೂಡ ಆ ದಲಿತರ ನೋವಿಗೆ ಸ್ಪಂದಿಸಿ ಚೋಮನದುಡಿಯನ್ನು ಬರೀತಾರೆ ಮೊದಲಿಗೆ. ಅವರ ನಂತರ ಕನ್ನಡ ಸಾಹಿತ್ಯದಲ್ಲಿ ಬರೆಯುವಂಥವ್ರು ಈ ದಲಿತರ ಕುರಿತಾಗಿ ಅವರ ನೋವನ್ನು ತನ್ನ ನೋವಾಗಿಸಿಕೊಂಡು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಅದು ಪಿ ಲಂಕೇಶ್. ಅದರಿಂದ ಕನ್ನಡ ಸಾಹಿತ್ಯದಲ್ಲಿ ಈ ಶಿವರಾಮ್ ಕಾರಂತರು ಮತ್ತು ಪಿ ಲಂಕೇಶ್ ಅವರು ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ.
ಇವಿಷ್ಟು ಲೇಖಕರ ಕುರಿತಾಗಿ ಮತ್ತು ಈ ಪಾಠದ ಕುರಿತಾಗಿ ಒಂದು ಸಂಕ್ಷಿಪ್ತವಾದಂಥ ಒಂದು ನೋಟ. ಮುಂದೆ ಪಾಠವನ್ನು ನಾವು ಆರಂಭ ಮಾಡೋಣ. ಪಾಠವನ್ನು ಆರಂಭದಲ್ಲಿ ನಿಮಗೆ ಈ ಪಾಠದಲ್ಲಿ ನೋಡಿ ಕೊಟ್ಟಿದ್ದಾರೆ. ಜಾತಿ ಪದ್ಧತಿ ಎನ್ನುವಂಥದ್ದು ಶತಶತಮಾನಗಳ ಕಾಲದಿಂದಲೂ ಬೆಳೆದು ಬಂದಿರುವಂತಹ ಒಂದು ಕ್ರೂರ ಪದ್ಧತಿ. ನಮ್ಮ ಈ ಸಮಾಜದಲ್ಲಿ ಜಾತಿ ಪದ್ಧತಿ ಅನ್ನೋದು ಇದೆಯಲ್ವಾ, ಇದು ತುಂಬಾ ಇಂದು ಮೊನ್ನೆ ಹುಟ್ಟಿದಲ್ಲ, ಇದು ಶತಶತಮಾನಗಳಿಂದಲೂ ಕೂಡ ನಮ್ಮಲ್ಲಿ ಬೆಳೆದಿರುವಂತಹ ಕ್ರೂರ ಪದ್ಧತಿ ಇದು. ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಯನ್ನು ನೋಡುವ ಒಂದು ಮೌಢ್ಯ ಆಗಿರ್ಬೋದು, ಆ ನೆಲೆಯಲ್ಲಿ ನಡೆಯುವ ಶೋಷಣೆ ಆಗಿರ್ಬೋದು, ಅದು ಇನ್ನೂ ಹೋಗಿಲ್ಲ. ನಮ್ಮಲ್ಲಿ ಶಿಕ್ಷಣ ಆಗಿರ್ಬೋದು, ನಗರೀಕರಣ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಬೆಳೀತಾ ಮುಂದೆ ಬಂದಿದೆ. ಎಷ್ಟು ಬೆಳೆದರೂ ಕೂಡ ನಮ್ಮ ದೇಶದಲ್ಲಿರುವಂತಹ ಜಾತಿ ಪದ್ಧತಿ ಅನ್ನೋದು ಇನ್ನೂ ಕೂಡ ಜಾತಿ ಪದ್ಧತಿಯಿಂದ ನಮ್ಮ ದೇಶ ಇನ್ನೂ ಕೂಡ ಮುಕ್ತವಾಗಿಲ್ಲ. ಇದು ನಮ್ಮ ದೊಡ್ಡ ದುರಂತ ಅಲ್ವಾ. ಈ ಶಿಕ್ಷಣ ಪಡೆಯೋದ್ರ ಉದ್ದೇಶ ಏನು? ಶಿಕ್ಷಣ ಪಡೆಯೋದ್ರಿಂದ ನಾವು ಬದಲಾಗಬೇಕು ಅಲ್ವಾ. ನಾವೀಗ ಶಿಕ್ಷಣವನ್ನು ಪಡಿತಾ ಎಷ್ಟು ಶಿಕ್ಷಣ ಪಡೆದರೂ ಕೂಡ ಈಗ ನಮ್ಮ ದೇಶದಲ್ಲಿ ಸಾಕ್ಷರತೆಯನ್ನು ಹೊಂದಿದವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆದರೆ ಇಂತಹ ಮೌಢ್ಯಗಳಾಗಿರ್ಬೋದು, ಈ ಜಾತಿ ಪದ್ಧತಿ ಆಗಿರ್ಬೋದು, ಈ ತರತಮ ಭಾವಗಳಾಗಿರ್ಬೋದು, ಈ ಮೇಲು ಕೀಳೋನು, ಇದೆಲ್ಲವೂ ಕೂಡ ತೀವ್ರಗೊಳ್ಳುತ್ತಾನೆ ಬರ್ತಾ ಇದೆ ಅಲ್ವಾ. ಇದು ಇಂದು ಮೊನ್ನೆದಲ್ಲ. ಇದು ನೀವು ಪಂಪನನ್ನು ನೋಡ್ಬೋದು. ಪಂಪನೆ ತನ್ನ ಪಂಪ ಭಾರತದಲ್ಲಿ ಕರ್ಣನನ್ನ ಕುರಿತಾಗಿ ಹೇಳುವಾಗಲೇ ಹೇಳ್ತಾರೆ, ಜಾತಿಯನ್ನು ಅಲ್ಲಿ ಮಾಡ್ತಾರೆ. ಜಾತಿ ಪದ್ಧತಿಯ ಬಗ್ಗೆ ಅಲ್ಲಿ ಕರ್ಣನ ಮುಖಾಂತರ, ಆ ಕರ್ಣನ ಪಾತ್ರದ ಮುಖಾಂತರ ಹೇಳಿಸ್ತಾರೆ. ಅದಾದ್ಮೇಲೆ ನೀವು 12ನೇ ಶತಮಾನದಲ್ಲಿ ಬರುವಂತಹ ವಚನಕಾರರು, ಶರಣರು, ಅಲ್ಲಿ ಅವ್ರು ನೋಡ್ಬೋದು. ಅವರು ಅಷ್ಟೇ, ಅವರೆಲ್ಲರೂ ಕೂಡ ಜಾತಿಯನ್ನ ವಿರೋಧಿಸಿದರು, ಜಾತಿಯನ್ನ ಮೆಟ್ಟಿ ನಿಂತು ಅದಕ್ಕಿಂತ ಮಿಗಿಲಾದ ಒಂದು ಬದುಕುವ ಕಲೆ ಇದೆ, ಒಂದು ಮಾನವೀಯ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕು ಅನ್ನೋದನ್ನು ತೋರಿಸಿಕೊಡೋರು. ಅದಾದ್ಮೇಲೆ ನೀವು ಸಂತರುಗಳನ್ನು ಗಮನಿಸ್ಬೋದು. ಕನಕದಾಸರಾಗಿರ್ಬೋದು, ಇತರ ಸಂತರುಗಳನ್ನ ಗಮನಿಸ್ಬೋದು. ಅಂಬೇಡ್ಕರ್ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ನಾರಾಯಣ ಗುರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಅದಕ್ಕೋಸ್ಕರ ಶ್ರಮ ಪಟ್ಟಂಥವ್ರು. ಇಷ್ಟೆಲ್ಲ ದಾರ್ಶನಿಕ ವ್ಯಕ್ತಿಗಳು ಅದಕ್ಕೋಸ್ಕರ ಶ್ರಮ ಪಟ್ಟರು ಕೂಡ ಈ ಜಾತಿ ಪದ್ಧತಿ ಅನ್ನೋದು ನಮ್ಮಲ್ಲಿ ಇನ್ನೂ ಕೂಡ ನಿರ್ಮೂಲನೆ ಆಗಿಲ್ಲ. ಅದಕ್ಕೆ ಅವರು ನೋಡಿ, ಶಿಕ್ಷಣ, ನಗರೀಕರಣ ಅಲ್ವಾ, ನಗರಗಳು ಬೆಳೀತದೆ, ಎಲ್ಲವೂ ಕೂಡ ವಿಜ್ಞಾನ ತುಂಬ ಬೆಳೀತದೆ. ಏನು ಬೆಳೆದರೂ ಕೂಡ ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಅನ್ನುವಂಥದ್ದು ಇನ್ನೂ ಕೂಡ ಹಾಗೆ ಜೀವಂತಗೊಳಿದಿದೆ ಅನ್ನೋದು ನಮ್ಮ ದೊಡ್ಡ ದುರಂತ. ವ್ಯಕ್ತಿಯ ನಡುವಿನ ಈ ತರತಮ ಭಾವ ಒಳಿತು ಅಂದ್ರೆ ಏನು, ವ್ಯಕ್ತಿಗಳ ನಡುವಿರುವಂಥ ಈ ಮೇಲು ಕೀಳು ಅನ್ನುವಂಥ ಭಾವನೆ ಇದೆ ಅಲ್ವಾ, ಅದು ಹೋಗಿ ಮಾನವೀಯವಾಗಿ ನೋಡುವ ಒಂದು ಗುಣ ಬೆಳೆಸ್ಕೋಬೇಕು ನಾವು. ನಮ್ಮಲ್ಲಿ ಒಂದು ಮಾನವೀಯ ಗುಣ. ಯಾಕಂದ್ರೆ ಈಗ ನೋಡಿ, ಒಂದು ಪ್ರಾಣಿಗಳಿತ್ತು. ಈಗ ನೋಡಿ, ಮನುಷ್ಯ ಪ್ರಾಣಿ ಒಂದು ಜಾತಿ ಅಲ್ವಾ, ಈಗ ಹುಲಿ ಅನ್ನುವಂಥ ಒಂದು ಜಾತಿ ಅಲ್ವಾ, ಬೆಕ್ಕು ಅನ್ನೋಂಥ ಒಂದು ಜಾತಿ, ನಾಯಿ ಅನ್ನೋದು ಜಾತಿ. ಹಾಗೆ ಮನುಷ್ಯ ಕೂಡ ಒಂದು ಜಾತಿ ಅಷ್ಟೇ. ಅದರಲ್ಲಿ ಮನುಷ್ಯನೊಳಗೆ ಮತ್ತೆ ಬೇರೆ ಬೇರೆ ಜಾತಿಗಳನ್ನು ನಾವು ಹುಡುಕೋದು ತಪ್ಪದು. ಅದೆಲ್ಲ ನಾವಾಗಿ ನಿರ್ಧಾರ ಮಾಡ್ಕೊಂಡಿದ್ದಷ್ಟೇ, ನಾವಾಗಿ ಸೃಷ್ಟಿ ಮಾಡಿಕೊಂಡಿದ್ದಷ್ಟೇ. ಇವನು ಮೇಲು, ಇವನು ಕೀಳು, ಈ ಜಾತಿ. ನೀವು ಗಮನಿಸೋದಾದರೆ ಜಾತಿ ಯಾವುದರ ಮೇಲೆ, ಯಾವುದರ ಆಧಾರದಲ್ಲಿ ವರ್ಗೀಕರಣ ಮಾಡಿದ್ದಾರೆ? ಅವರವರ ಒಂದು ವೃತ್ತಿಯ ಆಧಾರದಲ್ಲಿ ಮಾಡಿದ್ದಾರೆ ಅಷ್ಟೇ ಆಯ್ತಾ. ಹುಟ್ಟಿನಿಂದ ಯಾರೂ ಕೂಡ ಇಂಥದೇ ಜಾತಿ ಹಿಂಗೆ ಇರಬೇಕು ಅಂತ ಕೂಡ ಬರಲ್ಲ. ಆ ಜಾತಿಯನ್ನ ನಾವು ಮಾಡ್ಕೊಂಡಿದ್ದಷ್ಟೇ ಅಲ್ವಾ. ಹುಟ್ಟಿನಿಂದ ಯಾರು ಹೊಲೆಯನಲ್ಲ, ಅವನ ಬದುಕುವ ರೀತಿಯಲ್ಲಿ ಅವನ ಹೊಲೆಯ ಅಂತ. ಏನು ಹೊಲೆಯ ಅಂದರೆ ತುಂಬ ಕೆಟ್ಟದಾಗಿ ಅಲ್ವಾ, ಅವನು ಇಂಥ ಜಾತಿಯಲ್ಲಿ ಹುಟ್ಕೋಬೇಕು ಅಂತೇನಿಲ್ಲ ಅಲ್ವಾ. ಯಾರು ತುಂಬ ಕೆಟ್ಟದಾಗಿ, ತುಂಬ ದರೋಡೆ ಮಾಡ್ತಾ, ವಂಚನೆ ಮಾಡ್ತಾ ಯಾರೆಲ್ಲ ಬದುಕ್ತಾರೋ ಅಂಥವರೇ ಹಾಗೆ ಅನ್ಸ್ಕೊಳ್ಳೋದು, ಅರ್ಥ ಆಯ್ತಾ. ಆದರೆ ಅದಕ್ಕೆ ಅಂತ ಒಂದು ಜಾತಿ ಇಲ್ಲ. ಆದರೆ ನಾವೇನು ಮಾಡಿದ್ದೀವಿ, ಅದೊಂದು ಜಾತಿ ಅಂತ ಮಾಡಿಬಿಟ್ಟಿದ್ದೀವಿ ಅಲ್ವಾ. ಇದು ತಪ್ಪು. ನಾವು ಈ ತರತಮ ಭಾವಗಳನ್ನು ಬಿಟ್ಟು ಮಾನವೀಯ ನೆಲೆಯಲ್ಲಿ ನೋಡುವಂಥ ಮನುಷ್ಯರ ನಡುವೆ ಒಂದು ಒಳ್ಳೆಯ ಒಂದು ಸಂಬಂಧವನ್ನು ಮೂಡಿಸುವಂಥ ಕೆಲಸವನ್ನು, ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕು. ಶರಣರ ಸಂತರ ಸಮಾನತೆಯ ಆಶಯ ಸಾಕಾರಗೊಳ್ಳಬೇಕಾಗಿದೆ. ಆ ಶರಣರು ಸಂತರು ಕೂಡ ಇದನ್ನೇ ಹೇಳ್ಕೊಂಡು ಬಂದಿದ್ದು, ಅದನ್ನು ನಾವು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾವು ಮಾಡಬೇಕು. ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕತೆ ಮುಖ್ಯ ಹೆಜ್ಜೆ ಇಡುತ್ತದೆ ಆಯ್ತಾ. ಈ ಆರಂಭದಲ್ಲಿ ನೋಡಿ ಪಾಠ, ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದ್ದ ಮಕ್ಕಳೇ, ಒಂದು 5 ಜನರ ಹೆಸರನ್ನು ನೆನ್ಪಿಟ್ಕೋಬೇಕು. 5 ಪಾತ್ರಗಳು. ಒಂದು ಬಸಲಿಂಗ ಒಬ್ಬ ಮುಗ್ಧ ರೈತ, ಸಾಮಾನ್ಯ ರೈತ ಬಸಲಿಂಗ. ಅದಾದ್ಮೇಲೆ ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಅಂತ, ಹೆಂಡತಿ ಹೆಸರು ಸಿದ್ಲಿಂಗಿ. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಇಲ್ಲಿ ತಿಮ್ಮಪ್ಪ ಅಂತ, ಡಾಕ್ಟರ್ ತಿಮ್ಮಪ್ಪ.
ಡಾಕ್ಟರ್ ತಿಮ್ಮಪ್ಪನವರ ಗೆಳೆಯನ ಹೆಸರು ಚಂದ್ರಪ್ಪ, ಡಾಕ್ಟರ್ ಚಂದ್ರಪ್ಪ. ಅದಾದ್ಮೇಲೆ ಬಸಲಿಂಗನಿಗೆ ಸಹಾಯ ಮಾಡುವಂತ ಒಬ್ಬ ರಾಜಕಾರಣಿ, ಲಿಂಗಾಯತ ಜಾತಿಯ ರಾಜಕಾರಣಿ ಹೆಸರು ರುದ್ರಪ್ಪ. ಈ 5 ಪಾತ್ರಗಳು ಇಲ್ಲಿ ಬರ್ತವೆ. ಈ 5 ಪಾತ್ರಗಳ ಹೆಸರುಗಳನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ನೀವು ಉತ್ತರಗಳನ್ನ ಬರೆಯುವಾಗ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಹೆಸರುಗಳನ್ನ ಬರೆಯೋದು, ಬಸಲಿಂಗ ಬರೆಯೋಲ್ಲಿ ಇನ್ನೊಂದು ಹೆಸರು, ತಿಮ್ಮಪ್ಪ ಬರೆಯೋಲ್ಲಿ ಚಂದ್ರಪ್ಪ ಬರೆಯೋದು ಅಲ್ವಾ, ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ನಾನು ಆರಂಭದಲ್ಲಿ ಇದನ್ನ ಹೇಳ್ತಾ ಇದ್ದೇನೆ. ನೋಡಿ, ಪಾಠ ಆರಂಭ ಆಗ್ತಿದೆ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ, ಎಷ್ಟು ಹೊಡೆದರೂ ಹೇಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ. ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ. ಅಂದ್ರೆ ನೋಡಿ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಯಾಕೆಂತಂದ್ರೆ ಅದು ದುಡಿಮೆಯ ಕಾಲ ಆಗಿತ್ತು. ಗೇಯುವುದು ಅಂದ್ರೆ ದುಡಿಮೆ ಅಂತ ಅರ್ಥ, ಆಯ್ತಾ? ದುಡಿಮೆಯ ಕಾಲ. ಅವನು ದುಡಿಮೆ ಮಾಡೋದನ್ನ 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಕುಳ ನೆಲದಲ್ಲಿ ನಾಟುವುದಿಲ್ಲ. ಏನಿದು ಕುಳ ಅಂದ್ರೆ? ಕುಳ ಅಂದ್ರೆ ನೋಡಿ, ನಾನು ನಿಮಗೆ ಚಿತ್ರದ ಮುಖಾಂತರ ತೋರಿಸ್ತೀನಿ. ಕುಳ ಅಂದ್ರೆ ಏನು? ಇದು ನೇಗಿಲು ನೋಡಿ ಅಲ್ವಾ, ಇದಕ್ಕೆ ನಾವು ನೇಗಿಲು ಅಂತೀವಿ. ಇದು ಆ ಕೆಳಗಡೆ ಒಂದು ಕಬ್ಬಿಣದ ಇದಿರುತ್ತೆ, ಅಥವಾ ಮರದ ಅಥವಾ ಕಬ್ಬಿಣದ ಅಲ್ವಾ, ನೇಗಿಲಿನ ತುದಿ ಇದು. ಇದಕ್ಕೆ ನಾವು ಕುಳ ಅಂತೀವಿ, ಆಯ್ತಾ? ಇದಕ್ಕೆ ನಾವು ಕುಳ ಅಂತೀವಿ. ಈ 4 ದಿನ ತಡ ಮಾಡಿದರೆ ಕುಳ ನೆಲಕ್ಕೆ ನಾಟುವುದಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ. ನೊಗ ನೋಡಿ, ನೊಗ ಇಟ್ಟೊಡನೆ. ನೊಗ ನೋಡಿ, ಇಲ್ಲಿ ಕುಳ ಅಂದಾಗ ನಾನು ಹೇಳಿದೆ ನಿಮಗೆ, ನೇಗಿಲಿನ ತುದಿಗೆ ಕುಳ ಅಂತೀವಿ. ಇನ್ನು ನೊಗ ಅಂದ್ರೆ ಏನು ಅಂತ ನೋಡುವ. ನೊಗ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ನಾವು ನೊಗ ಅಂತೀವಿ, ಆಯ್ತಾ? ಇದಕ್ಕೆ ನಾವು ನೊಗ ಅಂತೀವಿ. ಏನಿದು? ಎತ್ತುಗಳ ಹೆಗಲಿನ ಮೇಲೆ ಹೇರುವ ಮರದ ದಿಂಡು ನೊಗ ಅಂದ್ರೆ ಅಲ್ವಾ. ನೋಡಿ, 2 ಎತ್ತುಗಳ ಹೆಗಲಿನ ಮೇಲೆ ಹೇರುವಂತ ಈ ಮರದ ದಿಂಡಿದೆ ಅಲ್ವಾ, ಅದಕ್ಕೆ ನಾವು ನೊಗ ಅಂತೀವಿ. ಇವೆರಡನ್ನ, ಈ ನೊಗ ಇಟ್ಟೊಡನೆ ಎತ್ತುಗಳು ಏನ್ ಮಾಡ್ಬಿಡ್ತಿತ್ತು? ಮಲಗಿಬಿಡ್ತಿತ್ತು. 2 ಕೂಡ ಮಲಗಿಬಿಡ್ತಿತ್ತು, ಎಷ್ಟು ಹೊಡೆದ್ರು ಹೇಳ್ತಿರ್ಲಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿವೆ. ಆದರೆ ಅದು ಮಾತ್ರ ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಹೇಳುತ್ತದೆ. ಒಂದು ಎತ್ತು ಎಷ್ಟು ಹೊಡೆದ್ರು ಹೇಳಲ್ಲ, ಇನ್ನೊಂದು ಎತ್ತು ಒಂದು ಏಟು ಕೊಟ್ಟ ತಕ್ಷಣ ಎದ್ದೇಳ್ತಿತ್ತು. ಆದ್ರೆ ಎದ್ರು ಕೂಡ ಅದು ಹೇಗಿರ್ತಿತ್ತು, ಅದರ ಮುಖಭಾವನೆ ಅಂತ ಹೇಳಿದ್ರೆ, ಜೊತೆಗಾರ ಹೇಳುವುದನ್ನೇ ಕಾದು ತನಗೂ ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತಿತ್ತು. ಅಂದ್ರೆ ಅದು ಕೂಡ ಒಂದು ರೀತಿ ಸೋಮಾರಿ ಎತ್ತು. ಇಬ್ರು ಕೂಡ ಸೋಮಾರಿಗಳೇ. ಒಂದು ಮಾತ್ರ ತುಂಬಾ ಸೋಮಾರಿ, ಎಷ್ಟರ ಮಟ್ಟಿಗೆ ಅಂದ್ರೆ ಅದಕ್ಕೆ ಎಷ್ಟು ಹೊಡೆದ್ರು ಕೂಡ ಅದು ಹೇಳ್ತಾ ಇರಲಿಲ್ಲ, ಆಯ್ತಾ? ಎಷ್ಟು ಹೊಡೆದ್ರು ಕೂಡ ಅದು ಹೇಳ್ತಾನೆ ಇರಲಿಲ್ಲ, ಮಲ್ಕೊಬಿಡ್ತಿತ್ತು, ಆಯ್ತಾ? ಅದರಿಂದ ಇನ್ನೊಂದು ಎತ್ತು ಮಲಗಿದ್ರು ಕೂಡ ಎದ್ದೇಳ್ತಿತ್ತು. ಒಂದೇಟು ಕೊಟ್ಟ ತಕ್ಷಣ ಎದ್ದೇಳ್ತಿತ್ತು. ನೋಡಿ, ಈ ತರ ಮಲಗಿ ಬಿಡ್ತಿತ್ತು. ಒಂದು ಎತ್ತು ಹೊಡೆದ ತಕ್ಷಣ ಎದ್ದೇಳ್ತಿತ್ತು. ಆದ್ರೂ ಕೂಡ ಎದ್ರೆ ಏನ್ ಮಾಡ್ತಿತ್ತು, ಅದರ ಮುಖಭಾವನೆ ಹೇಗಿತ್ತು ನೋಡ್ಲಿಕ್ಕೆ ಅಂತ ಹೇಳಿದ್ರೆ, ತನ್ನ ಜೊತೆಗಾರ ಹೇಳೋವರೆಗೂ ತನಗೂ ಕೆಲಸ ಇಲ್ಲ ಎಂಬಂತೆ ಖುಷಿಗೊಳ್ಳುವಂತೆ ಕಂಡು ಬರ್ತಿತ್ತು. ಇದರಿಂದ ಇವೆರಡು ಎತ್ತುಗಳಿಂದ ಅವನು ತುಂಬಾ ಚಿಂತೆಗೀಡಾಗಿದ್ದ. ಯಾಕಂದ್ರೆ ಕೆಲಸ ಮಾಡ್ಕೊಂಡು ನೋಡಿ, ಗೇಯುವುದನ್ನ 4 ದಿನ ತಡ ಮಾಡಿದ್ರೆ, ಉಳುಮೆ ಮಾಡೋದನ್ನ ಅಥವಾ ದುಡಿಮೆಯನ್ನ 4 ದಿನ ತಡ ಮಾಡಿದ್ರೆ ಅವನ ಭೂಮಿಯಲ್ಲಿ ಕುಳ ನೆಲಕ್ಕೆ ನಾಟುವುದಿಲ್ಲ. ಅದು ಒಂದು ಪುರುಸೊತ್ತಿಲ್ಲದ ಕಾಲ, ಅಂದ್ರೆ ಉಳುಮೆ ಮಾಡುವಂತ ಸಮಯ ಆಗಿತ್ತು, ದುಡಿಮೆ ಮಾಡುವಂತ ಸಮಯ ಆಗಿತ್ತು ಬೇರೆ. ಇಲ್ಲಿ ನೋಡಿದ್ರೆ ದುಡಿಮೆ ಮಾಡುವಂತಂದ್ರೆ ಅವನಲ್ಲಿರುವಂತಹ 2 ಎತ್ತುಗಳು ಕೂಡ ತುಂಬಾ ಸೋಮಾರಿಗಳಾಗಿತ್ತು. ಇದು ಅವನು ತುಂಬಾ ಚಿಂತೆಗೆ ಈಡು ಮಾಡಿತ್ತು. ಇದರಿಂದ ಬಸಲಿಂಗ 2 ಎತ್ತುಗಳನ್ನು ಯಾರಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸಾಟಿಯಲ್ಲಿ ಕೊಡೋದು ಅಂದ್ರೆ ಏನು? ಸಾಟಿ ಅಂದ್ರೆ ಅದಲು ಬದಲು ಮಾಡಿಕೊಳ್ಳೋದು ಅಥವಾ ವಿನಿಮಯ ಮಾಡಿಕೊಳ್ಳೋದು. ಅಂದ್ರೆ ಇಲ್ಲಿರುವಂತಹ 2 ಎತ್ತುಗಳನ್ನ ಇನ್ನೊಬ್ಬರಿಗೆ ಕೊಟ್ಟು ಅಲ್ಲಿಂದ 2 ಎತ್ತುಗಳನ್ನ ಖರೀದಿ ಮಾಡಿಕೊಳ್ಳೋದು, ತರುವಂಥದ್ದು. ಇದಕ್ಕೆ ನಾವು ಸಾಟಿಯಲ್ಲಿ ಕೊಡೋದು ಅಂತ ಹೇಳ್ತಾರೆ. ಇವರು ಯಾಕಂದ್ರೆ ಕೆಲಸ ಮಾಡ್ತಿರಲ್ಲ, ಅದರಿಂದ 2 ಎತ್ತುಗಳನ್ನು ಯಾರಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಬೇರೆ ಎತ್ತುಗಳನ್ನ ಅವನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಈ ಸಮಸ್ಯೆ ನಡುವೆ ಇನ್ನೊಂದು ಸಮಸ್ಯೆ, ಅದೇನು ಅಂತಂದ್ರೆ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಮಗುವಿನ ಮೈಗೆ ಹುಷಾರಿಲ್ಲ, ಅವನನ್ನ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು
ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಅಂದರೆ ಮೊದಲೆಲ್ಲ ಹಾಗೆ, ಆಸ್ಪತ್ರೆಗಿಂತಲೂ ಮೊದಲು ಅವರವರ ಒಂದು, ಈಗ ನೀವು ನೋಡಿರ್ಬೋದು ಪ್ರತಿಯೊಂದು ಜಾತಿಗಳಿಗೂ ಕೂಡ ಒಂದೊಂದು ಮಠ ಇರುತ್ತೆ ಅಲ್ವಾ, ಮಠದಲ್ಲಿ ಒಬ್ಬ ಮಠಾಧಿಪತಿ ಇರ್ತಾರೆ ಅಲ್ಲ, ಈ ಥರ. ಅದೇ ರೀತಿಯಲ್ಲೂ ಕೂಡ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ತನ್ನ ಮಗನನ್ನ ಅಂತ ಹೇಳ್ಬಿಟ್ಟು ಹೆಂಡತಿ ಸಿದ್ಲಿಂಗಿ ಹೇಳ್ತಾರೆ. ಅಂದರೆ ಅಲ್ಲಿ ಹೋದ್ರೂ ಕೂಡ ಅವರು ಸಣ್ಣ ಪುಟ್ಟ ಇದಕ್ಕೆಲ್ಲ ಮದ್ದುಗಳನ್ನ ಕೊಡ್ತಾರೆ. ಯಾಕಂದರೆ ನಿಮಗೆ ಗೊತ್ತು, ನಾಟಿ ಮದ್ದುಗಳು ಅಂತ ನಾವು ಹೇಳ್ತೀವಿ ಅಲ್ವಾ. ಈಗ ಕೆಲವೊಂದಕ್ಕೆಲ್ಲ ನೀವು ಎಲ್ಲದಕ್ಕೂ ನಾವು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರಿಗೆ ತೋರಿಸ್ಬೇಕಲ್ಲ, ಅನೇಕ ಮದ್ದುಗಳು ಮನೆಯಲ್ಲೇ ಮಾಡ್ಬೋದು. ಇಂಥ ಮದ್ದುಗಳನ್ನು ಅವ್ರಿಗೆ ಗೊತ್ತಿರುತ್ತೆ, ಅಂಥವನ್ನ ಅವರು ಕೊಟ್ಟು ಕಳಿಸ್ತಾರೆ. ಅದ್ರ ಜೊತೆಗೆ ಒಂದು ಭಸ್ಮನ ಕೊಟ್ಟಿರ್ತಾರೆ ಅಲ್ವಾ. ಆ ಮದ್ದು ಕುಡಿಯೋದ್ರ ಮುಖಾಂತರ ಕಾಯಿಲೆ ವಾಸಿ ಆದ ತಕ್ಷಣ ಅವು ಸ್ವಾಮಿಗಳೆಲ್ಲವನ್ನು ಸರಿಪಡಿಸಿದ್ರು ಅನ್ನೋ ರೀತಿ ಒಂದು ಭಾವನೆ ನಮ್ಮಲ್ಲಿ ಮುಗ್ಧ ಜನರಿಗೆ ಅದು ತುಂಬ ಇರುತ್ತೆ. ಹಳ್ಳಿಗಳಲ್ಲೆಲ್ಲ ಹೆಚ್ಚಾಗಿ ಅದು ಇರುತ್ತೆ ಆಯ್ತಾ. ಇವ್ರದ್ದೊಂದು ಹಳ್ಳಿ ಜನ ಮತ್ತು ತುಂಬ ಮುಗ್ಧ ಕುಟುಂಬ ಆಯ್ತಾ. ಇಲ್ಲಿ ಬಸಲಿಂಗಿ ಹೇಳ್ತಾ ಇದ್ದಾಳೆ, ಸಿದ್ಲಿಂಗಿ ಹೇಳ್ತಾ ಇದ್ದಾಳೆ ಏನು ಅಂತ ಹೇಳಿದ್ರೆ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು, ನನ್ನ ಮಗನಿಗೆ ಮೈ ಹುಷಾರಿಲ್ಲ ಅಂತ ಹೇಳ್ತಾನೆ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ, ಅವನಿಗೆ ಕೆಮ್ಮು ಇದೆ, ಆ ಕೆಮ್ಮು ಹೋಗ್ತಾನೆ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತ್ತು. ಈ ಎರಡು ಸಮಸ್ಯೆಗಳ ನಡುವೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತ್ತು. ಏನಂದ್ರೆ, ಈ ತೊಂದರೆ ತನ್ನನ್ನು ಇಷ್ಟೊಂದು ಘಾಸಿಗೊಳಿಸಿತೆಂದು ಬಸಲಿಂಗ ಊಹಿಸಲಿಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತು. ಈಗ ಈ ಇರುವಂತ ಎತ್ತುಗಳನ್ನ, ಈಗ ಒಳ್ಳೆ ಎತ್ತುಗಳಾಗಿದ್ರೆ ಏನೂ ಇಲ್ಲ, ತುಂಬ ಒಳ್ಳೆ ಕೆಲಸ ಮಾಡುವಂಥ ಎತ್ತುಗಳು ಚೆನ್ನಾಗಿದೆ, ನೀವು ಇದನ್ನ ತಗೊಂಡು ಬೇರೆ ಎತ್ತುಗಳನ್ನ ಕೊಡಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಆ ಥರ ಇಲ್ಲ. ಇಲ್ಲಿ ಏನಾಗಿದೆ, ಈ ಎತ್ತುಗಳು ಸೋಮಾರಿ ಎತ್ತುಗಳು, ಕೆಲಸ ಮಾಡದಿರುವಂಥ ಎತ್ತುಗಳು. ಕೆಲಸ ಮಾಡದಿರುವಂಥ ಎತ್ತುಗಳನ್ನು ಇನ್ನೊಬ್ಬರಿಗೆ ವಿನಿಮಯ ಮಾಡ್ಕೋಬೇಕಾದ್ರೆ, ಸಾಟಿಯಲ್ಲಿ ಕೊಡಬೇಕಾದ್ರೆ ಸುಳ್ಳು ಹೇಳ್ಬೇಕಾಗತ್ತೆ. ಇವನಿಗೆ ಆ ಸುಳ್ಳು ಹೇಳೋದು ಏನು ಅಂತ ಸುಳ್ಳು ಹೇಳಲಿ ಅನ್ನೋದೇ ಅವನಿಗೆ ದೊಡ್ಡ ಒಂದು ತಲೆನೋವಾಗುತ್ತೆ. ಯಾಕೆಂದರೆ ಅವನು ತುಂಬ ಮುಗ್ಧ, ಅವನು ಪ್ರಾಮಾಣಿಕ ವ್ಯಕ್ತಿ, ಅವನಿಗೆ ಸುಳ್ಳಲ್ಲಿ ಹೇಳಿ ಬದುಕಿದಂಥ ವ್ಯಕ್ತಿ ಅಲ್ಲ. ಅದರಿಂದ ಆ ಸುಳ್ಳು ಏನು ಅಂತ ಸುಳ್ಳು ಹೇಳಲಿ. ಈಗ ಕೆಲಸ ಮಾಡದಿರುವಂಥ ಎತ್ತನ್ನು ಕೆಲಸ ಮಾಡಿರೋ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇರುವಂಥ ಒಂದು ಧೈರ್ಯ ಆಗಿರ್ಬೋದು ನೋಡಿ. ಸುಳ್ಳು ಹೇಳಲು ಬೇಕಾದಂಥ ಛಾತಿ ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ. ಈ ಸುಳ್ಳು ಹೇಳಲಿಕ್ಕೆಲ್ಲ ಬೇಕಾದ ಒಂದು ಮಾತುಗಾರಿಕೆ ಇರಬೇಕು ಚೆನ್ನಾಗಿ ಅಲ್ವಾ. ಮೋಡಿ ಮಾಡುವಂಥ ಮಾತುಗಳಾಡುವಂಥ ಮಾತುಗಾರಿಕೆ ಇರಬೇಕು. ಛಾತಿ ಅಂದ್ರೆ ಏನು, ಧೈರ್ಯ. ಛಾತಿ ಅಂದ್ರೆ ಧೈರ್ಯ ಅಂತ ಅರ್ಥ ನೋಡಿ. ಇಂಥ ಪದಗಳನ್ನೆಲ್ಲ ಸ್ವಲ್ಪ ಅಂಡರ್ಲೈನ್ ಮಾಡ್ಕೋಬೇಕು ಮಕ್ಕಳೇ, ಮಾಡ್ಕೊಂಡು ನೀವು ಬರೆದಿಟ್ಕೋಬೇಕು. ಏನಂದ್ರೆ ಛಾತಿ ಅಂದ್ರೆ ಧೈರ್ಯ, ಕೆಚ್ಚು ಅಂತ ಅರ್ಥ. ಇಲ್ಲಿ ನೊಗ ಅಂದ್ರೆ ಎತ್ತುಗಳ ಹೆಗಲ ಮೇಲೆ ಏರುವ ಮರದ ದಿಂಡು ಅಂತ ಬರ್ಕೋಬೇಕು. ಕುಳ ಅಂದ್ರೆ ನೇಗಿಲಿನ ತುದಿ, ಕುಳ ಅಂತ ಈ ಅರ್ಥಗಳನ್ನ. ಮತ್ತೆ ಸಾಟಿ ಅಂತಿದೆ, ವಿನಿಮಯ ಅಥವಾ ಅದಲು ಬದಲು ಅಂತ ಬರ್ಕೋಬೇಕು ಮಕ್ಕಳೇ. ಯಾಕೆಂದ್ರೆ ಒಂದೆಲ್ಲಾದ್ರೂ ನೀವು ಪದಗಳ ಅರ್ಥವನ್ನ ಕೇಳಿದ್ರೆ ಪರೀಕ್ಷೆಯಲ್ಲಿ ಅದನ್ನು ನೀವು ಅದಕ್ಕೋಸ್ಕರ ನೀವು ಪ್ರತ್ಯೇಕವಾಗಿ ಓದುವಂಥ ಅವಶ್ಯಕತೆ ಬರಬಾರ್ದು. ನೀವು ಓದುವಾಗಲೇ ಅವುಗಳೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಆಯ್ತಾ. ಸರಿ, ಇವನಿಗೆ ಸುಳ್ಳು ಹೇಳಲು ಬೇಕಾದಂಥ ಒಂದು ಛಾತಿ ಆಗಿರ್ಬೋದು, ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿ ಆಗ್ತಿತ್ತು. ಏನು ಅಂತ ಒಳ್ಳೇದು ಹೇಳಲಿ, ಏನು ಒಳ್ಳೇದು ಹೇಳಲಿಕ್ಕೆ ಇಲ್ಲ. ಅದರಿಂದ ಏನು ಹೇಳ್ಬೋದು ಅಂತ ಯೋಚನೆ ಮಾಡುತ್ತಾ ಅದೇ ದೊಡ್ಡ ತಲೆ ಬಿಸಿ ಆಗುತ್ತೆ ಅವನಿಗೆ. ಅದನ್ನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಇದರೆಲ್ಲದರ ಜೊತೆಗೆ ಅವನಿಗೆ ಬಸಲಿಂಗನ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ, ಅದು ಹೆಚ್ಚಾಗುತ್ತಲೇ ಹೋಯಿತು ಆಯ್ತಾ. ಇಲ್ಲಿ ಒಂದು 4 ಅಂಕದ ಪ್ರಶ್ನೆಯಲ್ಲಿ ಬರುತ್ತೆ ಮಕ್ಕಳೇ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವ್ಯಾವು ಅಂತ. ಈ ಪ್ಯಾರ ಇದೆಯಲ್ವಾ, ಈ ಪ್ಯಾರದಲ್ಲಿ ಬರುವಂಥದ್ದೇ ಅವನು ಎದುರಿಸುತ್ತಿದ್ದ ಸಮಸ್ಯೆಗಳು ಆಯ್ತಾ. ಏನು, ಗೇಯುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲಕ್ಕೆ ನಾಟುವುದಿಲ್ಲ. ಒಂದು ಪುರುಸುತ್ತಿಲ್ಲದ ಬಸಲಿಂಗ ಪುರುಸುತ್ತಿಲ್ಲದ ಕಾಲ ಬಸಲಿಂಗನಿಗೆ. ಯಾಕೆ, ಅದು ದುಡಿಮೆಯ ಕಾಲವಾಗಿತ್ತು. ದುಡಿಮೆ ಮಾಡೋದನ್ನು 4 ದಿನ ತಡ ಮಾಡಿದರೆ ಅವನ ನೇಗಿಲಿನ ತುದಿ ನೆಲಕ್ಕೆ ನಾಟುವುದಿಲ್ಲ. ಆದರೆ ಇರುವಂಥ 2 ಎತ್ತುಗಳು ಒಂದು ನೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ, ಎಷ್ಟು ಹೊಡೆದರೂ ಹೇಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವಂಥ ಸೂಚನೆಗಳಿವೆ. ಆದರೂ ಕೂಡ ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಹೇಳುತ್ತದೆ. ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ. ಇವೆರಡನ್ನ ಯಾರಿಗಾದರೂ ಸಾಟಿಯಲ್ಲಿ ಕೊಟ್ಟು 2 ಹೊಸ ಎತ್ತುಗಳನ್ನ ಹಂಚ್ಕೊಳ್ಬೇಕು ಅಂತ ಯೋಚನೆ ಮಾಡುತ್ತಾ, ಇವುಗಳ ಕುರಿತಾಗಿ ಸಾಟಿಯಲ್ಲಿ ಕೊಡಬೇಕಾದ್ರೆ ಏನಾದರೂ ಇವುಗಳ ಕುರಿತಾಗಿ ಒಳ್ಳೆಯದನ್ನು ಹೇಳಬೇಕು ಅಂತ ಎಷ್ಟು ಯೋಚನೆ ಮಾಡಿದ್ರು ಕೂಡ ಒಳ್ಳೆಯದನ್ನು ಏನು ಅಂತ ಹೇಳಲಿ ಅಂತ ಲೆಕ್ಕ ಹಾಕಿದ್ದಲ್ಲ ಅವನಿಗೆ ತಲೆ ಬಿಸಿ ಆಗ್ತಾ ಹೋಗ್ತದೆ. ಇದರ ನಡುವೆ ತನ್ನ ಮಗನ ಮೈಗೆ ಹುಷಾರಿರುವುದಿಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ತನ್ನ ಹೆಂಡತಿಯಾದಂಥ ಸಿದ್ಲಿಂಗಿ ಹೇಳ್ತಾನೆ ಇದ್ದಾಳೆ. ಏನಾದರೂ ಒಂಚೂರು ಅವನು ತಡ ಮಾಡಿದ್ರು ಕೂಡ ಮಗ ತಮ್ಮಿಂದ ದೂರ ಆಗುವಂಥ ಸಂಭವಗಳು ಇದೆ. ಈ ಸಮಸ್ಯೆಯ ನಡುವೆ ಆತನಿಗೆ ತನ್ನ ಎಡಗಣ್ಣಿನಲ್ಲಿ
ನೋವೊಂದು ಕಾಣಿಸಿಕೊಳ್ಳುತ್ತೆ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ಇದು ಅವನು ಎದುರಿಸುತ್ತಿದ್ದಂಥ ಸಮಸ್ಯೆಗಳು ಅಂತ. ಅರ್ಥ ಆಯ್ತಾ? ಮೊದಲು ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದ. ಅವನೇನು ಅಂದ್ಕೊಂಡ, ಅದು ಕಣ್ಣು ನೋವಾಗಿರ್ಬೋದು, ಸಾಮಾನ್ಯವಾಗಿ ಕಣ್ಣು ನೋವಾಗುತ್ತಲ್ಲ ಅದೇ ಥರ ಕಣ್ಣು ನೋವಾಗಿರ್ಬೋದು. ಆದರೆ ಕಣ್ಣು ಕೆಂಪಾಗಲಿಲ್ಲ. ಕಣ್ಣು ಅಂತ ಬಂದಾಗ ಏನಾಗುತ್ತೆ, ಕಣ್ಣು ಒಂದು ಕೆಂಪಾಗುವಂಥದ್ದು ಅಥವಾ ಕಣ್ಣಿನ ಸುತ್ತ ನೋವು ಅಲ್ಲ ಊದಿಕೊಳ್ಳೋದು ಕಣ್ಣು ಈ ಥರ ಆಗಬೇಕು, ಏನೂ ಇಲ್ಲ. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಗ್ತಿದೆ, ಕಣ್ಣೇನು ಕೆಂಪಾಗಿಲ್ಲ. ಈ ನೋವು ಬಲಗಣ್ಣಿನಲ್ಲಿ ಇರಲಿಲ್ಲ, ಎಡಗಣ್ಣಲ್ಲಿ ಮಾತ್ರ ಇದೆ, ಬಲಗಣ್ಣಲ್ಲಿ ನೋವಿಲ್ಲ. ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸ್ತೊಡಗಿತು. ಇದು ನೋವಾಗ್ತಾ ಏನಾಗ್ತದೆ, ಸ್ವಲ್ಪ ಮಂದ ಆಗ್ತಿದೆ, ಇನ್ನು ಸ್ವಲ್ಪ ನಮಗೆ ಎದುರಿಗಿರೋ ಕಾಣಲಿಕ್ಕೆ ಸ್ವಲ್ಪ ಮಂದ ಆಗ್ತಿದೆ ಅಂತ ಅನಿಸ್ತಾ ಇತ್ತು ಅವನಿಗೆ. ಹೆದರಿಕೆ ಶುರು ಆಗುತ್ತೆ, ಯಾಕೆಂದರೆ ಕಣ್ಣಿನ ವಿಷಯ ಅಲ್ವಾ. ಒಮ್ಮೆ ಏನಾದರೂ ಹೊರಟೋಗ್ಬಿಟ್ರೆ ಮತ್ತೆ ಕಣ್ಣು ಸಿಗುವುದಿಲ್ಲ, ಈ ಪ್ರಪಂಚನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ನಗರಕ್ಕೆ ಹೋಗ್ತಾನೆ, ತನ್ನ ಎಂದಿನಂತೆ ಈಗ ಪ್ರತಿಯೊಂದು ಹಳ್ಳಿಗಳಲ್ಲಾಗಿರ್ಬೋದು, ಪ್ರತಿಯೊಂದು ಮನೆಗಳಲ್ಲಾಗಿರ್ಬೋದು, ಅವರವರದೇ ಒಂದು ಡಾಕ್ಟರ್ ಅಂತ ಇರುತ್ತೆ ಅಲ್ವಾ. ಫ್ಯಾಮಿಲಿ ಡಾಕ್ಟ್ರು ಅಂತ ನಾವು ಹೇಳ್ತೀವಿ ಹೆಚ್ಚಾಗಿ ಅಲ್ವಾ. ನಮ್ಮದೇ ಅಂತ ಒಂದು ಕ್ಲಿನಿಕ್ ಅಂದರೆ ನಮ್ಮ ಒಂದು ಪ್ರತಿದಿನ ತೋರಿಸುವಂಥ ನಮ್ಮ ಕುಟುಂಬದವರೆಲ್ಲರೂ ಕೂಡ ಹೋಗಿ ತೋರಿಸುವಂಥ ಡಾಕ್ಟರ್ ಅಂತ ಇರ್ತಾರೆ. ತುಂಬ ಪರಿಚಯಸ್ಥ ಡಾಕ್ಟರ್ ಆಗಿರ್ತಾನೆ, ಅಲ್ಲಿಗೆ ಹೋಗಿ ಅಲ್ವಾ. ಅಂಥ ಒಂದು ಡಾಕ್ಟರ್ ಇವರಿಗೂ ಇದೆ. ಅಂದಿನಂತೆ ಅವನು ತೋರಿಸಿದಂಥ ಒಂದು ವೈದ್ಯರ ಬಳಿಗೆ ಹೋಗಿ ತೋರಿಸ್ತಾರೆ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳ್ತಾರೆ. ಕೇಳ್ಬಿಟ್ಟು ಏನು ಮಾಡ್ತಾರೆ, ರೆಪ್ಪೆಯನ್ನು ಅಗಲಿಸಿ ನೋಡ್ತಾರೆ. ಕಣ್ಣಿನ ರೆಪ್ಪೆನ ಹಿಡಿದು ಅಗಲಿಸಿ ನೋಡ್ತಾರೆ. ನೋಡ್ಬಿಟ್ಟು ಅವರಿಗೆ ಅರ್ಥವಾಗದಿದ್ದರೂ ಕೂಡ ಬಸಳೆಯಿಂದ ಧೈರ್ಯ ತುಂಬುವ ಒಳ್ಳೊಳ್ಳೆಯ ಮಾತನಾಡಿದರು. ಡಾಕ್ಟರ್ಗಳು ಮಾಡುವಂಥ ಕೆಲಸ ಇದೆ ಮೊದಲಿಗೆ ಅಲ್ವಾ. ಯಾವತ್ತೂ ಅಷ್ಟೇ ಡಾಕ್ಟರ್ಗಳು ನಿಮ್ಮನ್ನು ಎದುರಿಸಲ್ಲ, ನಿಮ್ಮನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಹೆಚ್ಚಾಗಿ ಡಾಕ್ಟರ್ಗಳು ಮಾಡಬೇಕಿದ್ದು ಇದನ್ನೇ ಅಲ್ವಾ. ವ್ಯಕ್ತಿಗಳು ಯಾವತ್ತೂ ಅಷ್ಟೇ ದೈಹಿಕ ನೋವಿಗಿಂತಲೂ ಮಾನಸಿಕವಾಗಿ ನೊಂದ್ಕೊಬಿಡ್ತಾನೆ ಬೇಗ. ಅಯ್ಯೋ ಏನಾಗಿರ್ಬೋದು ನನ್ನ ಕಣ್ಣು ಹೋಗ್ಬೋದಾ ಅಲ್ವಾ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ಗಳು ಏನೋ ನೋಡ್ಬಿಟ್ಟು ಏನು ಇಲ್ಲ, ಇದು ಸಣ್ಣ ಒಂದು ಕಣ್ಣು ನೋವು ಅಷ್ಟೇ ಅಂತ ಹೇಳಿದ ತಕ್ಷಣಕ್ಕೆ ಅವನಿಗೊಂದು ರೀತಿಯಲ್ಲಿ ಮಾನಸಿಕವಾಗಿ ಧೈರ್ಯ ಬರುತ್ತೆ. ಮಾನಸಿಕವಾಗಿ ಧೈರ್ಯ ಬಂದಾಗ ಅವನ ಎಂಥ ರೋಗವನ್ನು ಕೂಡ ಎದುರಿಸಲಿಕ್ಕೆ ರೆಡಿ ಆಗ್ತಾನೆ. ಅರ್ಥ ಆಯ್ತಲ್ವಾ. ಇಲ್ಲೂ ಕೂಡ ಈ ಡಾಕ್ಟರ್ ಏನು ಮಾಡ್ತಾರೆ, ಆ ರೆಪ್ಪೆಯನ್ನು ಅಗಲಿಸಿ ನೋಡ್ತಾರೆ. ಆದರೆ ಅವ್ರಿಗೇನು ಅರ್ಥ ಆಗುವುದಿಲ್ಲ. ಅರ್ಥ ಆಗದಿದ್ರೂ ಕೂಡ ಬಸಲಿಂಗನಿಗೆ ಒಂದು ಧೈರ್ಯ ತುಂಬಲಿಕ್ಕೆ ಒಂದು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸ್ತಾರೆ. ತಾನು ಏನೇನು ವೈದ್ಯಗಳನ್ನು ಮಾಡಿದ್ದೀನಿ, ಎಂತೆಂಥ ರೋಗಗಳನ್ನು ವಾಸಿ ಮಾಡಿದ್ದೀನಿ ಅನ್ನೋಂಥ ಪವಾಡಗಳನ್ನು, ತಾನು ಸೃಷ್ಟಿ ಮಾಡಿದಂಥ ಪವಾಡಗಳನ್ನೆಲ್ಲ ವಿವರಿಸ್ತಾನೆ. ನೋಡು, ನಾನು ಅಂಥ ಕಾಯಿಲೆಯನ್ನೇ ವಾಸಿ ಮಾಡಿದ್ದೀನಿ, ಇಂಥ ಕಾಯಿಲೆಯನ್ನೇ ವಾಸಿ ಮಾಡಿದೆ, ಅದರ ಮುಂದೆ ಇದೇನೂ ಅಲ್ಲ ಅನ್ನೋ ರೀತಿಯಲ್ಲಿ ಎಲ್ಲವನ್ನ ಹೇಳ್ತಾನೆ. ಹಚ್ಚಿಕೊಳ್ಳಲು ಒಂದು ಲೇಹೆ ಕೊಟ್ಟರು. ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹೆ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ. ಒಂದು ಲೇಹೆ ಕೊಡ್ತಾರೆ. ಆ್ಯಕ್ಚುಲಿ ಅದು ಲೇಹೆ ಅಂದರೆ ನೆಕ್ಕಿ ತಿನ್ನುವಂತಹ ಒಂದು ಔಷಧ ಅಲ್ವಾ, ಲೇಹೆ ಅಂದರೆ ಅಲ್ವಾ. ಅದೇ ಥರ ಒಂದು ಲೇಹವನ್ನು ಕೊಡ್ತಾರೆ. ಜೊತೆಗೆ ಅವನಿಗೆ ಹೇಳ್ತಾರೆ, ನೀವು ನೋಡಿರ್ಬೋದು ಕಣ್ಣು ಅಂದ ತಕ್ಷಣ ನಾವು ಮನೆಗಳೆಲ್ಲ ಮಾಡ್ತೀವಿ, ಹೆಚ್ಚಾಗಿ ಏನು ಮಾಡ್ತೀವಿ, ಆ ಬಟ್ಟೆಗೆ ಒಂದು ಕಾವು ಹಿಡಿದ್ಬಿಟ್ಟು ಅಲ್ವಾ ಕಣ್ಣಿಗೆ ಹೊತ್ಕೊಳ್ಳುವಂಥದ್ದು ಅಲ್ವಾ. ಬಟ್ಟೆನಿಗೆ ಸುತ್ತಿ ಹಿಡಿದು ಬಾಯಲ್ಲೇ ಊದು ಮಾಡಿ ಕಾವು ಹಿಡಿದು ಇದು ಕಣ್ಣಿಗೆ ಇಡುವಂಥದ್ದು, ಅಥವಾ ಉಪ್ಪಿನ ನೀರಿನಲ್ಲಿ ಅದನ್ನು ಹಿಂಡಿ ಅದನ್ನು ಕಣ್ಣಿಗೆ ಇಡುವಂಥದ್ದು. ಈ ಥರ ಬಟ್ಟೆಯ ಕಾವು, ಉಪ್ಪಿನ ಕಾವನ್ನು ಕೊಟ್ಕೊಳ್ತಾನೆ. ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಕಣ್ಣಿನ ನೋವು ಮಾತ್ರ, ಮತ್ತು ಕಣ್ಣಿನ ನೋವು ಜೊತೆಗೆ ಆ ಮಂದಸ್ಥಿತಿ ಕಡಿಮೆ ಆಗುವುದಿಲ್ಲ. ನೋವು ಮತ್ತು ಮಂದಸ್ಥಿತಿ ಎರಡೂ ಕೂಡ ಕಡಿಮೆ ಆಗುವುದಿಲ್ಲ. ಹಾಗೆಂದು ಹೇಳಿದರೆ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ. ಅದು ಆತನ ಕಲ್ಪನೆ ಎಂಬಂತೆ ಮಾತನಾಡಿದಳು. ಅಂದರೆ ಇಲ್ಲಿ ನೋಡಿ, ಗಂಡ ಹೆಂಡತಿ ಮಗು 3 ಜನ ಇರುವಂಥದ್ದು. ತುಂಬ ನೋವಾಗ್ತಿದೆ ಕಣ್ಣು ತನಗೆ. ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರು ಕೂಡ ಅವರು ಹೇಳಿದಂಥ ರೀತಿಯಲ್ಲೇ ನಡೆದುಕೊಂಡ್ರು. ಆ ಉಪ್ಪಿನ ಕಾವು ಅಥವಾ ಬಟ್ಟೆಯ ಕಾವು, ಅವರು ಕೊಟ್ಟಂಥ ಲೇಹ್ಯವನ್ನೆಲ್ಲ ತಿಂದರೂ ಕೂಡ ಯಾವುದೇ ರೀತಿ ಅವ್ರಿಗೆ ವಾಸಿ ಆಗ್ತಿಲ್ಲ ಅಲ್ವಾ. ಕಣ್ಣಿನ ನೋವು ವಾಸಿ ಆಗ್ತಿಲ್ಲ, ಜೊತೆಗೆ ಆ ಮಂದಸ್ಥಿತಿ ಕೂಡ ಹೋಗ್ತಿಲ್ಲ. ಅಂದರೆ ಮಂದಸ್ಥಿತಿಯನ್ನು ಮುಂದಿರುವಂಥದ್ದು ಸ್ವಲ್ಪ ಗೋಚರ ಆಗದಿರುವಂಥದ್ದು ಅಲ್ವಾ, ಮಂಜಾಗಿ ಕಾಣುವಂಥದ್ದು, ಈ ಥರ ಅದು ಕಮ್ಮಿ ಆಗ್ತಿಲ್ಲ. ಹಾಗಂತ ಅವನ ಹೆಂಡತಿ ಹತ್ರ ಹೇಳಿದರೆ ಹೆಂಡತಿ ಅದನ್ನು ನಂಬ್ತಾ ಇಲ್ಲ. ಜೊತೆಗೆ ಅದು ನಿನ್ನ ಕಲ್ಪನೆ ಎಂಬಂತೆ ಮಾತಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಹೊರಗೆ ನೋಡ್ಲಿಕ್ಕೆ ಕಣ್ಣು ಕೆಂಪಾಗೋದಾಗಿರ್ಲಿ, ಊದಿಕೊಳ್ಳೋದು ಏನೂ ಇಲ್ಲ ಅಲ್ವಾ. ಅದಕ್ಕೆ ಆಕೆ ಏನು ಹೇಳ್ತಾರೆ ಸಿದ್ಲಿಂಗೆ, ಇಲ್ಲ ಇದು ನಿನ್ನ ಕಲ್ಪನೆ, ಸುಮ್ಮನೆ ನಿನಗೇನೂ ಆಗಿಲ್ಲ ಅನ್ನೋ ರೀತಿ ಹೇಳ್ತಾರೆ. ಬಸಲಿಂಗನೇ ಸಿಟ್ಟು ಬಂತು. ಯಾಕೆಂದರೆ ತನ್ನ ನೋವನ್ನು ಕೇಳಿಸ್ಕೊಳ್ಳಿಕ್ಕೆ ಇಲ್ಲಿರೋದು ತನ್ನ ಹೆಂಡತಿ ಮಾತ್ರ. ಆಕೆ ಈ ಥರ ಹೇಳಿದ ಮೇಲೆ ಅವನಿಗೆ ಒಂದು ರೀತಿಯ ಅಸಮಾಧಾನ ಉಂಟಾಗುತ್ತೆ. ಒಂದು ರೀತಿಯ ಅಸಹಾಯಕತೆ ಶುರು ಆಯಿತು ಅವನಿಗೆ. ನೋವನ್ನು ಸುಮ್ಮನೆ ವಿವರಿಸದೆ
ಕೆಲವರಲ್ಲಿ ತನ್ನ ಕಷ್ಟ ತೋಡಿಕೊಂಡ. ಸಿಕ್ಕಿದವರ ಕಡೆ ಎಲ್ಲರಲ್ಲೂ ಕೂಡ ಅವನ ನೋವನ್ನು ವಿವರಿಸ್ತಾನೆ, ಜೊತೆಗೆ ಅವನ ತನ್ನ ಕಷ್ಟಗಳನ್ನು ಹೇಳಿಕೊಳ್ತಾನೆ. ಆ ಉಳದಿರುವ ನೆಲ ಆಗಿರ್ಬೋದು, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. ನೋಡಿ, ಗೌಣ ಅಂದರೆ ಅಪ್ರಸ್ತುತ, ಪ್ರಧಾನವಲ್ಲದು ಅಂತ ಅರ್ಥ ಮಕ್ಕಳು, ಬರ್ಕೋಬೇಕು ನೀವು, ಆಯ್ತಾ? ಗೌಣ ಅಂದರೆ ಅಪ್ರಸ್ತುತ, ಪ್ರಧಾನವಲ್ಲದು ಅಂತ. ಅಂದರೆ ಅವನಿಗೆ ಎಷ್ಟರ ಮಟ್ಟಿಗೆ ನೋವು ಅಂದರೆ ಕಣ್ಣು ಅಲ್ಲಿವರೆಗೆ ಅವನಿಗೆ ದೊಡ್ಡ ಸಮಸ್ಯೆಗಳಾಗಿ ಕಾಡ್ತಾ ಇತ್ತು. ಏನು, ಆ ಉಳುಮೆ ಮಾಡದಿರುವಂಥ ಭೂಮಿ ಆಗಿರ್ಬೋದು, ಮಗುವಿನ ಕಾಯಿಲೆ ಆಗಿರ್ಬೋದು, ಇದೆಲ್ಲೂ ಕೂಡ ಅವನಿಗೆ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇತ್ತು ಅಲ್ವಾ? ಆದರೆ ಇವನ ಕಣ್ಣು ನೋವಿನ ತೀವ್ರತೆಯ ಮುಂದೆ ಅವನ ಉಳುಮೆ ಮಾಡದಿರುವಂಥ ಭೂಮಿ ಆಗಿರ್ಬೋದು, ಮಗುವಿನ ಕಾಯಿಲೆ, ಇದೆಲ್ಲ ಕೂಡ ಅಪ್ರಸ್ತುತ, ಪ್ರಧಾನವಲ್ಲದಂಥ ವಿಷಯವಾಗಿ ಕಾಣತೊಡಗ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ಅವನಿಗೆ ನೋವಿತ್ತು ಕಣ್ಣು. ತನ್ನ ಕಣ್ಣು ಉಳಿದ ಮೇಲೆ ಉಳಿದವನ್ನೆಲ್ಲ ನೋಡಿಕೊಳ್ಳುವ ಅಂತ ಅನ್ನೋ ಮಟ್ಟಕ್ಕೆ ಬಂದೋಗಿತ್ತು ಪಾಪ. ಯಾರೋ ಒಬ್ಬರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಿ ಹೇಳ್ತಾರೆ. ಯಾರೊಬ್ರು ಹೇಳ್ತಾರೆ, ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನ ಬಳಿಗೆ ಹೋಗಿ ತೋರಿಸು ಅಂತ ಹೇಳ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದರೂ ಹೋಗುವ ಜಾಗ ಎಂದು ತಿಳಿದಿದ್ದ. ಯಾರು? ಈ ತಿಮ್ಮಪ್ಪ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಏನ್ ತಿಳ್ಕೊಂಡಿದ್ದ? ದಿಕ್ಕು ದಿವಾಳಿ ಇಲ್ಲದರು ಮಾತ್ರ ಹೋಗುವಂತ. ನೋಡಿ, ಸರ್ಕಾರಿ ಆಸ್ಪತ್ರೆ ಈ ತರ ಇರ್ತವೆ ಅಲ್ವಾ, ಅನೇಕ ರೋಗಿಗಳು ಪಕ್ಕದಲ್ಲಿ ಅಲ್ವಾ, ಎಲ್ಲರೂ ಹೆಚ್ಚಾಗಿ ಬಡವರೇ ಆಗಿರ್ತಾರೆ, ಬಡವರೇ ಇರ್ತಾರೆ. ಅಂದ್ರೆ ಅವನೇನು ಅನ್ಕೊಂಡಿದ್ರೆ, ದಿಕ್ಕು ದಿವಾಳಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾರು ಹೋಗ್ತಾರೆ? ದಿಕ್ಕು ದಿವಾಳಿ ಇಲ್ಲದರು ಹೋಗುವಂತ ಜಾಗ ಅಂತ ಅನ್ಕೊಳ್ತಾನೆ. ಯಾಕೆ ದಿಕ್ಕು ದಿವಾಳಿ ಇಲ್ಲದರು ಹೋಗುವಂತ ಜಾಗ ಅಂದ್ಕೊಳ್ತಾನೆ ಅಂದ್ರೆ, ಅಲ್ಲಿ ನಿರ್ಗತಿಕರು, ಬಡವರು ಮಾತ್ರ ಹೋಗ್ತಾರೆ, ಅಥವಾ ಅಲ್ಲಿ ಒಂದು ಸರಿಯಾದಂಥ ಚಿಕಿತ್ಸೆ ಸಿಗುವುದಿಲ್ಲ ಅಂತ ಅವನು ಅಂದ್ಕೊಂಡಿರ್ತಾನೆ ಅಲ್ಲಿವರೆಗೆ. ಅವನಿಗೆ ಇದು ಕೊನೆಯ ಪ್ರಯತ್ನವೇ ಕಾಣಿಸಿತು. ಎಲ್ಲ ಕಡೆ ತೋರಿಸಿದ್ದೆ, ಎಲ್ಲೂ ಸರಿಯಾಗಲಿಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆ ಅದನ್ನೋ ಒಮ್ಮೆ ತೋರಿಸ್ಬಿಡುವ ಅಂತ ಅಂದ್ಕೊಳ್ತಾನೆ. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದವರು ಧೈರ್ಯ ತುಂಬಿದರು. ಆ ತಿಮ್ಮಪ್ಪ ಡಾಕ್ಟರ್ ಬಗ್ಗೆ ಹೇಳಿದ್ರಲ್ಲ, ಅವ್ರು ಸ್ವಲ್ಪ ಧೈರ್ಯ ತುಂಬ್ತಾರೆ. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು. ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಅಲ್ಲ, ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಕೆಟ್ಟ ವೈದ್ಯರುಗಳು ಇರ್ತಾರೆ. ಸುಮ್ಮನೆ ದುಡ್ಡು ಮಾಡ್ಲಿಕ್ಕೋಸ್ಕರ ಏನೇನಾದರೂ ಹೇಳ್ಕೊಂಡು ನಮಗೆ ಚಿಕಿತ್ಸೆಗಳನ್ನು ಕೊಡ್ತಾರೆ. ಅದರಿಂದ ನೀನು ಎಲ್ಲವನ್ನು ಅದೇ ರೀತಿ ನೋಡುವ ಅವಶ್ಯಕತೆ ಇಲ್ಲ. ತಿಮ್ಮಪ್ಪ ಒಳ್ಳೆಯ ಡಾಕ್ಟ್ರು, ತಿಮ್ಮಪ್ಪನ ಬಳಿಗೆ ಒಮ್ಮೆ ತೋರಿಸು ಹೋಗಿ ಅಂತ ಹೇಳಿ ಧೈರ್ಯ ತುಂಬಿ ಕಳಿಸ್ತಾರೆ. ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅಂದರೆ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ತುಂಬ ಯಾವಾಗ ನೋಡಿದ್ರು ಅವರ ಆಸ್ಪತ್ರೆಯ ಎದುರು ತುಂಬ ಜನಗಳು ಸಾಲುಗಟ್ಟಿ ನಿಲ್ಲುವಂಥದ್ದು. ಅಷ್ಟರ ಮಟ್ಟಿಗೆ ಒಳ್ಳೆಯ ಡಾಕ್ಟರ್. ಈಗ ಯಾವಾಗ ಬಿಡುವಿರೋದಿಲ್ಲ ಡಾಕ್ಟರ್ಗಳಿಗೆ, ತುಂಬ ಒಳ್ಳೆಯ ಡಾಕ್ಟರ್ ಆದಾಗ ಮಾತ್ರ ಅಲ್ವಾ, ತುಂಬ ಒಳ್ಳೆಯ ಡಾಕ್ಟರ್ ಆದಾಗ ಮಾತ್ರ ಅವರಲ್ಲಿ ಪೇಷಂಟ್ಗಳು ಜಾಸ್ತಿ ಇರ್ತಾರೆ, ರೋಗಿಗಳು ಜಾಸ್ತಿ ಇರ್ತಾರೆ ಅಲ್ವಾ. ಈ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ರು. ಎಲ್ಲರೂ ಬಡವರು. ಬಸಲಿಂಗ ಕಾಯ್ತಾ ಕೂತ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡಿಕೊಂಡ. ಅಂದರೆ ಇಲ್ಲಿ ತುಂಬ ಒಂದು ಸಾಲೆ ನಿಂತಿದೆ, ಉದ್ದಕ್ಕೊಂದು ಸಾಲು ನಿಂತ್ಕೊಂಡಿದೆ. ಆ ಸಾಲಿನಲ್ಲಿ ಇವನು ಬಸವಲಿಂಗ ಕೂಡ ಹೋಗಿ ನಿಂತ್ಕೊಳ್ತಾನೆ. ಬಸಲಿಂಗ ಹೋಗಿ ನಿಂತ್ಕೊಂಡು ಅವನ ಸರದಿ ಬಂದಾಗ, ಆ ಸಾಲಿನಲ್ಲಿ ಅವನ ಸರದಿ ಬಂದಾಗ ಡಾಕ್ಟರ್ ಬಳಿಗೆ ಹೋಗ್ತಾರೆ. ಡಾಕ್ಟರ್ ಬಳಿಗೆ ಹೋಗಿ ಡಾಕ್ಟರ್ ಹತ್ರ ತನ್ನ ನೋವಿನ ಜೊತೆಗೆ ತನ್ನೆಲ್ಲ ಕಷ್ಟಗಳನ್ನು ಹೇಳ್ಕೊಳ್ತಾನೆ. ಏನೇನು? ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿನೆಲ್ಲ ಕೆಡಿಸಿರುವಂಥದ್ದನ್ನು ಹೇಳ್ತದೆ. ಅಂದರೆ ತನ್ನ ಈ ಎತ್ತುಗಳು ಜೊತೆಗೆ ತನ್ನ ಈ ಹೊಲ ಉಳುಮೆ ಮಾಡಿಲ್ಲ, ತನ್ನ ಸೋಮಾರಿ ಎತ್ತುಗಳು, ತನ್ನ ಮಗನಿಗೆ ಹುಷಾರಿಲ್ಲದಿರೋದು, ತನ್ನ ಈ ಕಣ್ಣಿನ ನೋವಿಂದ ತನ್ನ ನಿದ್ರೆ ಮಾಡದೆ ತನ್ನ ನೆಮ್ಮದಿನ ಕಳ್ಕೊಂಡಿದ್ದು ಎಲ್ಲವನ್ನ ಹೇಳ್ಕೊಬಿಡ್ತಾನೆ. ಆ್ಯಕ್ಚುಲಿ ಅದು ಉದಾಹರಣೆಗೆ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ, ಅದರ ಅವಶ್ಯಕತೆ ಇಲ್ಲ. ಅವನು ನೇರವಾಗಿ ಕಣ್ಣಿನ ನೋವು ಹೇಳ್ಬೋದು, ಆದರೆ ಎಲ್ಲವನ್ನೂ ಹೇಳ್ಕೊಳ್ತಾನೆ. ಕಾರಣ ಏನಂದರೆ ಅವನು ತುಂಬ ಮುಗ್ಧ ವ್ಯಕ್ತಿ ಆದ್ದರಿಂದ. ಅವ್ರು ಯಾವತ್ತೂ ಅಷ್ಟೇ, ಹಳ್ಳಿಯಲ್ಲಿರುವಂಥವರು ತುಂಬ ಮುಗ್ಧರು, ಅದೇ ಥರ ಮಾತಾಡ್ತಾನೆ ಅಲ್ವಾ. ತಿಮ್ಮಪ್ಪ ಇದೆಲ್ಲವನ್ನ ಕೇಳಿಸ್ಕೊಂಡು ಅವನನ್ನು ಪರೀಕ್ಷಿಸಿದರು. ಯಾರನ್ನ? ಬಸಲಿಂಗನ. ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ತಿಮ್ಮಪ್ಪ. ತುಂಬ ಸೂಟಿಯಾದಂಥ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರ್ ಆಗಿರ್ತಾರೆ. ಅಂದ್ರೆ ಏನು? ತುಂಬ ಆತ್ಮವಿಶ್ವಾಸನ ತುಂಬುವಂಥ, ತುಂಬ ಚುರುಕಾದಂಥ ಡಾಕ್ಟರ್. ಸೂಟಿ ಅಂದ್ರೆ ಏನು? ಚುರುಕು ಅಂತ ಅಷ್ಟೇ ಅಲ್ವಾ, ಚುರುಕಾದಂಥ ಒಬ್ಬ ಡಾಕ್ಟರ್ ಆಗಿರ್ತಾರೆ. ಬಸಲಿಂಗನ ದೃಷ್ಟಿಯ ಅಳತೆ, ಸ್ಪಷ್ಟತೆನ ನೋಡ್ತಾರೆ. ಅಂದರೆ ಆಸ್ಪತ್ರೆಗಳಿಗೆ ಹೋದರೆ ನಿಮಗೆ ಗೊತ್ತಿರ್ಬೋದು, ಕಣ್ಣಿನ ಪರೀಕ್ಷೆ ಮಾಡೋದು ಹೇಗೆ ಮಾಡ್ತಾರೆ ಅನ್ನೋದನ್ನ. ಅಂದರೆ ಫಸ್ಟಿಗೆ ದೃಷ್ಟಿಯ ಅಳತೆ ಮತ್ತು ಸ್ಪಷ್ಟತೆಯನ್ನು ನೋಡ್ತಾರೆ. ದೃಷ್ಟಿಯ ಅಳತೆ ಮತ್ತು ಸ್ಪಷ್ಟತೆಯನ್ನು ಗುರುತಿಸ್ತಾರೆ. ನೋಡಿ, ಈ ಥರ ಮೊದಲೆಲ್ಲ ಈ ಥರ ಮಾಡ್ತಾ ಇದ್ರು.
ಈ ಥರ ಒಂದು ಫ್ರೇಮನ್ನು ಹಾಕ್ಬಿಟ್ಟು ಇದು ಲೆನ್ಸ್ಗಳನ್ನ ಚೇಂಜ್ ಮಾಡ್ತಾರೆ ಅಲ್ವಾ. ಈ ಥರ ಲೆನ್ಸ್ಗಳನ್ನ ಚೇಂಜ್ ಮಾಡಲಿಕ್ಕೆ ಇಲ್ಲಿ ನೋಡಿ, ಆ ಥರ ಲೆನ್ಸ್ಗಳನ್ನ ಚೇಂಜ್ ಮಾಡ್ತಾ ಒಂದು ಚಾರ್ಟ್ ಇರುತ್ತೆ ನಮ್ಮ ಕಣ್ಣೆದುರಿಗೆ ಅಲ್ವಾ. ಒಂದು 7-8 ಫೀಟ್ಗಳ ದೂರದಲ್ಲಿ ಒಂದು ಚಾರ್ಟ್ ಇಟ್ಟಿರ್ತಾರೆ. ಆ ಚಾರ್ಟ್ನಲ್ಲಿ ಇರುವಂಥ ಈಗ ನೋಡಿ, ದೊಡ್ಡ ಅಕ್ಷರಗಳು, ಸ್ವಲ್ಪ ಸಣ್ಣದು, ಇನ್ನೂ ಸ್ವಲ್ಪ ಸಣ್ಣದು, ಸಣ್ಣದು ಮತ್ತು ಸಣ್ಣದಾಗಿರುವಂಥ ಅಕ್ಷರಗಳೆಲ್ಲ ಇರ್ತವೆ. ಇಲ್ಲಿ ನಮ್ಮ ಹತ್ರ ಒಂದೊಂದೇ ಲೆನ್ಸ್ಗಳನ್ನು ಹಾಕ್ತಾ ಈ ಅಕ್ಷರಗಳನ್ನು ಅವ್ರು ಹೇಳಿಸ್ತಾರೆ. ಈ ಅಕ್ಷರಗಳನ್ನು ಹೇಳ್ತಾ ನಾವು ಯಾವ ಅಕ್ಷರಗಳನ್ನು ಹೇಳಲಿಕ್ಕೆ ತಡವರಿಸ್ತೀವೋ ಅದು ಯಾವ ಲೆನ್ಸಿನಲ್ಲಿ ಇದೆಯೋ ಆ ಮಟ್ಟಕ್ಕೆ ನಮ್ಮ ಕಣ್ಣಿನ ಒಂದು ಸ್ಪಷ್ಟತೆ ಇದೆ ಅನ್ನೋದನ್ನು ಗುರುತಿಸ್ತಾರೆ. ಇವಾಗೆಲ್ಲ ಈ ರೀತಿ ಬಂದಿದೆ, ಮೊದಲೆಲ್ಲ ಈ ರೀತಿ ಇತ್ತು. ಜೊತೆಗೆ ಈ ಥರನೂ ಕೂಡ ಕಣ್ಣುಗಳನ್ನು ಪರೀಕ್ಷೆ ಮಾಡಿ ನೋಡ್ತಾರೆ, ಕಣ್ಣಿನ ಏನೇನು ಸಮಸ್ಯೆಗಳಿದೆ ಅಂತ ಕೂಡ ಪರೀಕ್ಷೆಗಳನ್ನ ಮಾಡ್ತಾರೆ. ಮಾಡ್ತಾ ಆ ಕಣ್ಣಿನ ಅಂದರೆ ಏನು, ಕಣ್ಣಿನ ದೃಷ್ಟಿಯ ಅಳತೆ ಅಲ್ವಾ, ಕಣ್ಣಿನ ದೃಷ್ಟಿ ಎಷ್ಟು ದೂರದವರೆಗೆ ಕಾಣಿಸ್ತಿದೆ ಅನ್ನೋ ಅಳತೆ, ಮತ್ತೆ ಅದರ ಸ್ಪಷ್ಟವಾಗಿ ಕಾಣ್ತಿದೆ ಅನ್ನೋ ಸ್ಪಷ್ಟತೆಯನ್ನು ನೋಡ್ತಾರೆ. ನೋವಿನ ಕಾರಣಕ್ಕಾಗಿ ಹುಡುಕಿದರು, ಕಣ್ಣಿನ ನೋವಿನ ಕಾರಣಕ್ಕಾಗಿ ಹುಡುಕ್ತಾರೆ. ಕೊನೆಗೆ ಹೇಳ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ಈ ಒಂದು ವಾಕ್ಯವನ್ನು ನೀವು ಅಂಡರ್ಲೈನ್ ಇದು ಗೆರೆ ಹಾಕಬೇಕು ಮಕ್ಕಳೇ, ಆಯ್ತಾ. ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅನ್ನೋದು ಇದು ಸಂದರ್ಭಕ್ಕೆ ಬರುತ್ತೆ, 3 ಅಂಕಗಳ ಪ್ರಶ್ನೆಯಲ್ಲಿ ಬರುತ್ತೆ ಇದು, ಆಯ್ತಾ. ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ? ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಒಂದು ಸಣ್ಣ ಒಂದು ಆಪರೇಷನ್ ಮಾಡಬೇಕು, ಪರವಾಗಿಲ್ವಾ? ಯಾಕಂದರೆ ಯಾವತ್ತೂ ಕೂಡ ಒಂದು ರೋಗಿಯ ಒಪ್ಪಿಗೆಯನ್ನು ಕೇಳಬೇಕು ಅಲ್ವಾ. ಖಂಡಿತ ಸರಿ ಹೋಗುತ್ತಾ ಎಂಬಂತೆ ಬಸಲಿಂಗ ನೋಡಿದ. ಅವನಿಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಸರಿಯಾಗುತ್ತಾ ಅನ್ನೋ ರೀತಿಯಲ್ಲಿ ಅವನು, ಅಂದರೆ ಇಲ್ಲಿ ತುಂಬ ಕಡೆ ಅಲ್ದಾಡಿರ್ತಾನೆ, ಎಲ್ಲೂ ಆಗಿಲ್ಲ, ಎಲ್ಲೂ ಕೂಡ ಈ ರೀತಿಯ ಡಾಕ್ಟರ್ಗಳು ಹೇಳಿಲ್ಲ. ಇಲ್ಲಿ ಹೇಳಿದ ತಕ್ಷಣ ಅವನಿಗೆ ನಿಜವಾಗ್ಲೂ ಕಣ್ಣು ಸರಿ ಹೋಗುತ್ತಾ ಅನ್ನೋ ರೀತಿಯಲ್ಲಿ ಅವನಿಗೆ ಅನಿಸುತ್ತೆ. ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು, ತುಂಬ ವಿಶ್ವಾಸದಿಂದ ಮಾತಾಡಿದರು. ಆಗುತ್ತೆ, ಸರಿಯಾಗುತ್ತೆ, ನೀನು ಆಪರೇಷನ್ ಮಾಡಿದ್ರೆ ನಿನ್ನ ಕಣ್ಣು ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲೇ ಇಟ್ಕೊಂಡ. ಯಾಕೆಂದ್ರೆ ಅವನಿಗೆ ಎಲ್ಲವನ್ನ ತನ್ನ ಹೆಂಡತಿ ಸಿದ್ಲಿಂಗ ಹತ್ರ ಹೇಳ್ಕೋಬೇಕು ಅಂತ ಇರಲಿಲ್ಲ. ಯಾಕೆಂದ್ರೆ ತನ್ನ ನೋವಿಗೆ ಸ್ಪಂದಿಸುವಂತಹ ಒಬ್ಬ ಹೆಂಡತಿ ಆಗಿದ್ರೆ ಹೇಳ್ಬೋದಿತ್ತು. ಆಕೆಗೆ ತನ್ನ ನೋವನ್ನ ಹೇಳಿದಾಗ ಆಕೆ ಏನು ಹೇಳಿದ್ದು? ಆಕೆ ಹೇಳಿದ್ದೇನು ಅಂತ ಹೇಳಿದ್ರೆ, ನಿನಗೆ ಅದು ಅನ್ನಿಸ್ತಾ ಇದೆ, ಏನೂ ಇಲ್ಲ, ನಿನ್ನ ಕಲ್ಪನೆ ಅಷ್ಟೇ, ಅದು ನಿನಗೇನೂ ಇಲ್ಲ ಅಂತ ಹೇಳಿದ್ನು. ಅಂತ ಹೆಂಡತಿ ಹತ್ರ ಮತ್ತೆ ಹೋಗಿ ಇದೆಲ್ಲವನ್ನ ಹೇಳುವಂತ ಅವಶ್ಯಕತೆ ಇರಲಿಲ್ಲ ಅವನಿಗೆ ಅಲ್ವಾ. ಅದರಿಂದ ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ. ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನ ಮಾತ್ರ ಹೇಳಿದ. ಡಾಕ್ಟರ್ ಹೆಸರನ್ನ ಮಾತ್ರ ಹೇಳ್ತಾರೆ, ಇಂಥ ಡಾಕ್ಟರ್ ಅಂತ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿರಲಿಲ್ಲ. ಉಳಿದಂತೆ ಏನೇನು ಹೇಳಿದ್ರು, ಎಂತ ಡಾಕ್ಟರ್ ಏನು ಹೇಳಿದ್ರು ಆಪರೇಷನ್ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಮರುದಿನ ಹಕ್ಕೆ ಹಿತ್ತಲು ನೀರು ನುಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಡ್ತಾನೆ. ಅಂದರೆ ಮರುದಿನ ಬೆಳಿಗ್ಗೆ ಹೇಳ್ತಾನೆ. ಪ್ರತಿದಿನದ ಕೆಲಸ ಇರುವಂತೆ ಹಕ್ಕೆ ಅಂದ್ರೇನು, ಆಶ್ರಯ ಅಂತ ಅರ್ಥ, ಆಯ್ತಾ. ಈ ದನದ ಕೊಟ್ಟಿಗೆ ಅಂತ ಹೇಳ್ತೀವಲ್ಲ, ಆ ದನದ ಕೊಟ್ಟಿಗೆಯಲ್ಲಿರುವಂಥ ಅದರ ದನದ ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುವಂಥದ್ದು, ದನದ ಆಶ್ರಯಕ್ಕಿರುವಂಥ, ದನಗಳನ್ನು ಕಟ್ಟುವಂಥ ಆಶ್ರಯ ಜಾಗ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಚ್ಛಗೊಳಿಸ್ತಾನೆ. ಮತ್ತೆ ಹಿತ್ತಲಿನಲ್ಲಿ, ಸಾಮಾನ್ಯವಾಗಿ ಮನೆಯ ಹಿತ್ತಲಿನಲ್ಲಿ ತರಕಾರಿ ಇಂಥವನ್ನೆಲ್ಲ ಬೆಳೆದಿರ್ತಾರೆ ಅಲ್ವಾ. ತಮ್ಮ ಮನೆಗಾಗುವಂಥ ತರಕಾರಿ ಅಲ್ಲ, ಅವುಗಳಿಗೆ ಪ್ರತಿದಿನ ಬೆಳಿಗ್ಗೆ ಸಂಜೆಲ್ಲ ನೀರು ಹಾಕುವಂಥ ಪದ್ಧತಿಗಳೆಲ್ಲ ಇರ್ತವೆ ಹಳ್ಳಿಗಳಲ್ಲಿ. ಹಾಗೆ ಆ ಹಿತ್ತಲಲ್ಲಿ ಬೆಳೆದಿರುವಂತಹ ತರಕಾರಿಗಾಗಿರ್ಬೋದು, ಗಿಡಗಳಾಗಿರ್ಬೋದು, ಇದಕ್ಕೆಲ್ಲರೂ ಕೂಡ ನೀರು ನೀಡಿಯುವ ಕೆಲಸ, ಅಂದರೆ ನೀರು ಹಾಕುವಂಥ ಕೆಲಸವನ್ನೆಲ್ಲ ಮಾಡ್ತಾನೆ. ಅವೆಲ್ಲವನ್ನ ಮುಗಿಸಿಕೊಂಡು ಅವನು ಆಸ್ಪತ್ರೆಗೆ ಹೋಗ್ತಾನೆ. ತಿಮ್ಮಪ್ಪ ಎಷ್ಟು ಒಳ್ಳೆಯವನೆಂದರೆ ಅವರು ಅವನಿಗಾಗಿ ಕಾಯುತ್ತಾ ಇದ್ದಂತೆ ಕಾಣ್ತಿದ್ರು. ಅಂದ್ರೆ ಬಸಲಿಂಗನ ಬರುವಿಕೆಯನ್ನೇ ಕಾಯುತ್ತಾ ಕೂತಿರುವಾಗ ಇದ್ರು ಯಾರೋ ತಿಮ್ಮಪ್ಪ. ಬಸಲಿಂಗನಲ್ಲಿ ಅವರಿಗೆ ವಿಶೇಷವಾದಂತಹ ಆಸಕ್ತಿ, ಪ್ರೀತಿ ಮೂಡಿದವು. ಬಸಲಿಂಗನಲ್ಲೂ ಕೂಡ ಒಂದು ರೀತಿ ವಿಶೇಷವಾದಂತಹ ಆಸಕ್ತಿ, ಪ್ರೀತಿ ಮೂಡ್ತವೆ. ಯಾರ ಬಗ್ಗೆ? ತಿಮ್ಮಪ್ಪನ ಬಗ್ಗೆ. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲೇ ನಿಂತಿದ್ದು. ಇವೆಲ್ಲವೂ ಕೂಡ ಡಾಕ್ಟ್ರಲ್ಲೇ ನೋಡ್ತಿದ್ದವನು. ಯಾವುದು ಅವನ ಹೊಲ ಆಗಿರ್ಬೋದು, ಎತ್ತು, ಮಗು, ಇವೆಲ್ಲವೂ ಕೂಡ ಆ ಡಾಕ್ಟ್ರಲ್ಲೇ ನೋಡುವಂತ ಒಂದು ರೀತಿ, ಅಂದ್ರೆ ಅವನೊಂದು ರೀತಿಯ ದೇವರ ಸ್ಥಾನದಲ್ಲಿ ನೋಡ್ತಾ ಇರ್ತಾನೆ. ಅಷ್ಟರ ಮಟ್ಟಿಗೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಯಾರ ಮೇಲೆ ಅಂದ್ರೆ ಈ ತಿಮ್ಮಪ್ಪನ ಮೇಲೆ ಬಸಲಿಂಗನಲ್ಲಿ ಇತ್ತು. ಅನುಭವಿ ವೈದ್ಯರಾದಂಥ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು. ತುಂಬಾ ಅನುಭವಿಯಾದಂಥ ಡಾಕ್ಟರ್. ಅದರಿಂದ ಬಸಲಿಂಗನನ್ನು ಆದಷ್ಟು ಬೇಗ ಆಪರೇಷನ್ಗೆ ಅಂತ ಸಿದ್ಧಗೊಳಿಸ್ತಾರೆ. ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸ್ಬಿಡ್ತಾರೆ. ಮುಗಿಸಿದ ಮೇಲೆ ಹೇಳ್ತಾರೆ, ಅವನ ಕೈ ಹಿಡಿದು ಹೇಳ್ತಾರೆ, ನೋಡಿ, ಕೈ ಹಿಡ್ಕೊಂಡು ಹೇಳ್ತಾರೆ, ನೋಡು, ಇದು ತುಂಬಾ ಸೂಕ್ಷ್ಮವಾದಂಥ ಒಂದು ಶಸ್ತ್ರಚಿಕಿತ್ಸೆ. ನೀನು 2 ವಾರಗಳ ಕಾಲ ತಲೆಗೆ ನೀರನ್ನು ಸೋಂಕಿಸಬಾರದು ಅಲ್ವಾ. ಇದು ತುಂಬಾ
ಸೂಕ್ಷ್ಮವಾದದ್ದು. ಯಾಕೆ? ಇದು ಕಣ್ಣಿಗೆ ಸಂಬಂಧಪಟ್ಟದ್ದು ಅಲ್ವಾ, ಒಮ್ಮೆ ಹೊಂಟೋಗ್ಬಿಟ್ರೆ ಹೋಯ್ತು. ಅದರಿಂದ ಇದು ಒಂದು ಸೂಕ್ಷ್ಮವಾದಂಥ ಒಂದು ಶಸ್ತ್ರಚಿಕಿತ್ಸೆ. ನೀನು 2 ವಾರಗಳ ಕಾಲ ತಲೆಗೆ ನೀರನ್ನು ಸೋಂಕಿಸಬಾರದು. ಸೋಂಕಿಸೋದಂದ್ರೇನು? ತಾಗಿಸೋದು. ನೀರನ್ನು ಹಾಕೋಬಾರದು, ಹಾಕೋಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಅದನ್ನು ಹೇಳ್ಬಿಡ್ತಾರೆ ನೋಡಿ. ಯಾಕೆ ನೀರು ಹಾಕಬಾರ್ದು? ಕಣ್ಣು ಕೆಟ್ಟೋಗುವಂಥ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನ್ಪಿಟ್ಟುಕೋ ಅಂತ ಆತನ ಕೈ ಹಿಡಿದು ಹೇಳ್ತಾರೆ. ಆಯ್ತಾ? ಕೈ ಹಿಡಿದು ಹೇಳ್ತಾರೆ. ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಅಷ್ಟೊಂದು ಆತ್ಮೀಯತೆಯಿಂದ ಅಲ್ವಾ. ಡಾಕ್ಟ್ರನವನು ತನ್ನ, ನೀವು ನೋಡಿರ್ಬೋದು ನೀವು ಕೆಲವೊಂದು ಆಸ್ಪತ್ರೆಗಳಿಗೆ ಹೋದ್ರೆ ಅಲ್ವಾ, ಡಾಕ್ಟರ್ಗಳು ತುಂಬ ದೂರದಿಂದ ನಿಲ್ಸ್ಕೊಂಡು ಮಾತಾಡಿಸ್ತಾರೆ. ಅದು ಈ ಕೊರೋನಾ ಬಂದ್ಮೇಲಂತೂ ಡಾಕ್ಟರ್ಗಳು ನೋಡೋ ರೀತಿಯೇ ಬೇರೆ ಅಲ್ವಾ. ಈ ಕೊರೋನಾಗಿಂತ ಮೊದಲೇ ನೀವು ಗಮನಿಸಿ, ನೀವೆಲ್ಲ ಆಸ್ಪತ್ರೆ ಹೋಗಿರ್ತಾರೆ, ಎಷ್ಟೋ ದೂರದಿಂದ ನಿಂತ್ಕೊಂಡು ಟೆಸ್ಟ್ ಮಾಡೋದು. ಅವ್ನು ಮುಟ್ಟಿದ್ರೆ ಅವನ ಕೈ ನಮ್ಮ ಮೇಲೆ ಟಚ್ ಆಗ್ತಿದೆಯಾ ಇಲ್ವೇನೋ ಅನ್ನೋ ರೀತಿ ಇರುತ್ತೆ. ಆ ರೀತಿ ಮುಟ್ತಾ ಇರ್ತಾನೆ. ಯಾಕೆಂದ್ರೆ ಒಂದು ರೀತಿ ಏನೋ ಅಸಹ್ಯ ಅನ್ನೋ ರೀತಿಯಲ್ಲಿ ಮುಟ್ಟುವಂಥ ಡಾಕ್ಟರ್ಗಳು ನೋಡಿರ್ಬೋದು ಅಲ್ವಾ. ರೋಗಿಗಳನ್ನ ಹೆಚ್ಚು ಆತ್ಮೀಯತೆಯಿಂದ ಮಾತಾಡಲ್ಲ ಅಲ್ವಾ. ಆದರೆ ಇಲ್ಲಿ ಹಾಗೆಲ್ಲ ಡಾಕ್ಟ್ರು, ಇವರು ತುಂಬಾ ಆತ್ಮೀಯತೆಯಿಂದ ಮಾತಾಡ್ತಿದ್ದಾರೆ. ಜೊತೆಗೆ ಆ ಆಪರೇಷನ್ ಆದ್ಮೇಲೆ ಆತನ ಕೈ ಹಿಡಿದ್ಬಿಟ್ಟು ಅವನಿಗೆ ವಿಶ್ವಾಸದಿಂದ ಹೇಳ್ತಾ ಇದ್ದಾನೆ ನೋಡಿ ಅಲ್ವಾ. ಆ ಕೈ ಹಿಡಿದು ಮಾತಾಡೋದು ಯಾಕೆಂದ್ರೆ ಅವನಿಗೆ ಇನ್ನಷ್ಟು ಒಂದು ನಂಬಿಕೆ ಬರುವ ಹಾಗೆ ಅಲ್ವಾ. ಇದು ತುಂಬಾ ನೋಡಿ, ತುಂಬಾ ಸೂಕ್ಷ್ಮವಾದಂಥ ಒಂದು ಶಸ್ತ್ರಚಿಕಿತ್ಸೆ. ನೀನು 2 ವಾರಗಳ ಕಾಲ ಯಾವುದೇ ಕಾರಣಕ್ಕೂ ತಲೆಗೆ ನೀರನ್ನ ಹಾಕಬಾರ್ದು, ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಹೊರಟೋಗುವಂಥ ಸಾಧ್ಯತೆಗಳು ಇವೆ ಅಂತ ಹೇಳ್ತಾ, ಇದನ್ನು ಮಾತ್ರ ಸರಿಯಾಗಿ ನೆನ್ಪಿಟ್ಕೋ ಅಂತ ಹೇಳ್ತಾ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಹೇಳಿ ಕಳಿಸ್ತಾರೆ. ಬಸಲಿಂಗನಿಗೂ ಇದೆಲ್ಲ ನೋಡಿದಾಗ ಏನೋ ಒಂದು ರೀತಿ ತಿಮ್ಮಪ್ಪನವರ ವಿಚಿತ್ರ ಪ್ರೀತಿ ಬೆಳೆಯುತ್ತೆ. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನೇ ಎಬ್ಬಿಸ್ತಾಳೆ. ಮನೆಗೆ ಹೋದ್ಮೇಲೆ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನೇ ಎಬ್ಬಿಸ್ತಾಳೆ. ಏನಕ್ಕೆ ರಾಧಾಂತವನ್ನ ಎಬ್ಬಿಸ್ತಾರೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ. ಈ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪನವರು ಕೀಳು ಜಾತಿಯಾದ ಹೊಲೆಯ ಜಾತಿಗೆ ಸೇರಿದಂಥ ವ್ಯಕ್ತಿ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ನೋಡಿ. ಅಲ್ಲಿ ಎಲ್ಲೂ ಕೂಡ ಬಸಲಿಂಗ ಡಾಕ್ಟರ್ನ ಹೆಸರನ್ನ ಮಾತ್ರ ಹೇಳಿದ್ರು ಅಲ್ವಾ. ಎಲ್ಲೂ ಕೂಡ ಅವನು ಯಾವ ಡಾಕ್ಟ್ರು ಎಲ್ಲ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಏನೂ ಹೇಳಿರೋದಿಲ್ಲ. ಅವ್ರ ಹೆಸರು ಮಾತ್ರ ಹೇಳಿರ್ತಾರೆ, ಡಾಕ್ಟರ್ ಹೆಸರು ಮಾತ್ರ. ಆದರೆ ಅದೇಗೋ ಅವನು ಆಪರೇಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಸಿದ್ಲಿಂಗಿಗೆ ಆ ಡಾಕ್ಟರ್ ತಿಮ್ಮಪ್ಪನವರ ಜಾತಿ ಗೊತ್ತಾಗಿರುತ್ತೆ. ಅವನು ಜಾತಿಯಲ್ಲಿ ಹೊಲೆಯ ಜಾತಿಗೆ ಸೇರಿದವನು ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ದೊಡ್ಡ ರಾತಾಂತವನ್ನೇ ಎಬ್ಬಿಸ್ತಾರೆ ಅಲ್ವಾ. ನೋಡಿ, ನಾನು ಅದರಲ್ಲಿ ತೋರಿಸ್ಬೇಕಿತ್ತು ನಿಮಗೆ. ಆಸ್ಪತ್ರೆಯಲ್ಲಿ ಯಾವತ್ತೂ ಅಷ್ಟೇ ಕಣ್ಣಿನ ಆಸ್ಪತ್ರೆಯನ್ನು ಮುಗಿಸಿದ ಮೇಲೆ ಈ ರೀತಿಯಾಗಿ ಒಂದು ಬ್ಯಾಂಡೇಜನ್ನು ಹಾಕಿರ್ತಾರೆ ಅಲ್ವಾ. ಈ ರೀತಿ ಬ್ಯಾಂಡೇಜ್ ಕಳಿಸಿರುತ್ತೆ. ಇದೇ ರೀತಿ ಅವರಿಗೂ ಕೂಡ ಕಣ್ಣಿನ ಒಂದು ಬ್ಯಾಂಡೇಜನ್ನು ಹಾಕಿರ್ತಾರೆ. ಕಣ್ಣನ್ನು ಸರಿಯಾಗಿ ಭದ್ರವಾಗಿ ಕಟ್ಟಿ ಕಳಿಸಿರ್ತಾರೆ. ಇಲ್ಲಿ ಬಂದ ತಕ್ಷಣ ಅವಳು ದೊಡ್ಡ ರಾಧಾಂತವನ್ನು ಎಬ್ಬಿಸ್ತಾಳೆ. ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿತ್ತು ನೋಡಿ. ಹೊಲೆಯ ಜಾತಿಗೆ ಸೇರಿದವನು ಅಂತ ಗೊತ್ತಾಗಿರುತ್ತೆ. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ತಿಳಿಯುತ್ತೆಂದು ಬೆರಗಾಗ್ತಾನೆ. ನನಗೆ ಗೊತ್ತಿಲ್ಲ, ಆಕೆಗೆ ಮನೇಲಿದ್ದಂತೆ ಇವಳಿಗೆ ಗೊತ್ತಾಯಿತು ಅಂತ ಒಮ್ಮೆಗೆ ಬೆರಗಾಗ್ತಾನೆ ಬಸಲಿಂಗ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತು. ಅವನಿಗೆ ಅನಿಸುತ್ತೆ, ಛೇ, ನನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೇದಿತ್ತೆಂದು ಕ್ಷಣ ಅನ್ನಿಸಿತು. ಅವನು ಅಂದ್ಕೊಳ್ತಾನೆ ನೋಡಿ, ಅವನ ಅಂತರಾತ್ಮಲ್ಲಿ ಅಡಗಿದಂಥ ಜಾತಿ ಅನ್ನೋದು ತಕ್ಷಣಕ್ಕೆ ಹೊರಬರುತ್ತೆ ನೋಡಿ. ತಕ್ಷಣಕ್ಕೆ ಹೊರಬರುತ್ತೆ. ಏನಂತ ಹೇಳಿದ್ರೆ, ನನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೇದಿತ್ತೆಂದು ಅವನು ಯೋಚನೆ ಮಾಡ್ತಾನೆ. ಒಂದು ಕ್ಷಣ ಅನ್ನಿಸ್ತದೆ, ಆದರೆ ತಕ್ಷಣಕ್ಕೆ ಅಂತ ಯೋಚನೆ ಕೆಟ್ಟದೆಂದು ಬೈದುಕೊಂಡ. ತನಗೆ ತಾನೇ ಬೈದ್ರು, ಛೇ, ಆ ಥರ ಎಲ್ಲ ಅಂದ್ಕೋಬಾರ್ದು ನಾವು ಅಂತ ನೋಡಿ. ಅವನು ನಡೆದ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾತ್ಮದಲ್ಲೂ ಜಾತಿ ಅನ್ನೋದು ಇರುತ್ತೆ ಆಯ್ತಾ. ಅದು ಯಾವಾಗ ಹೊರಗೆ ಬರುತ್ತೋ ಅವಾಗ ಮಾತ್ರ ನಮಗೆ ಅದು ನಮ್ಮನ್ನು ತಪ್ಪು ದಾರಿ ನಡೆಸುವಂತೆ ಮಾಡೋದು ಆಯ್ತಾ. ಇಲ್ಲೂ ಕೂಡ ಇವನಿಗೆ ತಕ್ಷಣಕ್ಕೆ ನೆನಪಾಗ ಹೊರಗೆ ಬರುತ್ತೆ ಅವನ ಜಾತಿ ಪ್ರಜ್ಞೆ ಅನ್ನೋದು. ಅವನು ಅಂದ್ಕೊಬಿಡ್ತಾನೆ ಏನು ಅಂತ, ನನ್ನನ್ನು ಮುಟ್ಟುವ ಮೊದಲು ನೋಡಿ ಎಷ್ಟು ಚಂದ ವಿಶ್ವಾಸ ತುಂಬಿದಂಥ ಡಾಕ್ಟ್ರು ಅಂತ ಹೇಳ್ತೀವಿ. ಅವನ ಕೈಯನ್ನು ಹಿಡಿದು ಆಪರೇಷನ್ ಮುಗಿಸಿದ ಮೇಲೆ ನೋಡಿ, ಅವನಿಗೋಸ್ಕರ ಬಸಲಿಂಗನ ಬರುವಿಕೆಯನ್ನೇ ಕಾಯ್ತಾ ಕುಳಿತಿದ್ದಂತೆ ಆತ ಇದ್ದ ಅಂತ ಹೇಳ್ತಾರೆ ಅಲ್ವಾ, ಆಸ್ಪತ್ರೆ ಹೋಗುವಾಗ. ಜೊತೆಗೆ ಆಪರೇಷನ್ ಆದಷ್ಟು ಬೇಗ ಮುಗಿಸ್ಬಿಟ್ಟು ಅವನ ಕೈಗಳನ್ನು ಹಿಡಿದು ವಿಶ್ವಾಸದಿಂದ ಹೇಳ್ತಾರೆ, ನೋಡು, ನೀನು
ಇದು ತುಂಬ ಸೂಕ್ಷ್ಮವಾದಂಥ ಒಂದು ಶಸ್ತ್ರಚಿಕಿತ್ಸೆ. ಇನ್ನು 2 ವಾರಗಳ ಕಾಲ ಯಾವುದೇ ಕಾರಣಕ್ಕೂ ತಲೆಗೆ ನೀರು ಸೋಂಕಿಸಬಾರದು. ಯಾಕೆಂತೇಳಿದ್ರೆ ಕಣ್ಣು ಕೆಟ್ಟೋಗುವಂಥ ಸಾಧ್ಯತೆಗಳು ಇವೆ ಅಲ್ವಾ ಅಂತ ಹೇಳ್ತಾ, ಅದು ಸರಿಯಾಗಿ ನೆನ್ಪಿಟ್ಕೋ ಅಂತ ಹೇಳ್ತಾ ಹೇಳಿ ಕಳಿಸಿದ್ದು. ಯಾಕೆ ಅಷ್ಟರ ಮಟ್ಟಿಗೆ ಆ ಒಂದು ತನ್ನ ರೋಗಿಯ ಮೇಲಿರುವಂಥ ಪ್ರೀತಿ ಕಾಳಜಿಯನ್ನ ತಿಮ್ಮಪ್ಪ ವ್ಯಕ್ತಪಡಿಸಿರ್ತಾರೆ. ಜೊತೆಗೆ ಅದನ್ನೆಲ್ಲ ನೋಡಿದಂಥ ಬಸಲಿಂಗನೇ ಕೂಡ ತಿಮ್ಮಪ್ಪನ ಮೇಲೆ ಒಂದು ಪ್ರೀತಿ ಇರುತ್ತೆ. ಆದರೆ ಇವೆಲ್ಲ ಹೊರಟೋಗಿ ತಕ್ಷಣಕ್ಕೆ ತನ್ನ ಒಳಗೆ ಅಡಗಿರುವಂತಹ ಜಾತಿ ಪ್ರಜ್ಞೆ ತನ್ನನ್ನು ಮುಟ್ಟುವ ಮುನ್ನ ಅವರ ಬಗ್ಗೆ ಅವರ ಜಾತಿಯನ್ನು ಹೇಳ್ಬೋದಿತ್ತು ಅಂತ ಅನಿಸುತ್ತೆ. ಕ್ಷಣಕ್ಕೆ ಆ ಥರ ನಾನು ಯೋಚನೆ ಮಾಡಬಾರ್ದು ಅಂತ ಅವನೇ ಬೆದ್ಕೊಳ್ತಾನೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿ ಆದಂತೆ ಅವನಿಗೆ ಅನಿಸುತ್ತೆ. ಏನೋ ಆಳ್ತನದಲ್ಲಿ ಮೈಲಿಗಾಯಿತು ಅಲ್ವಾ, ಮೈಲಿಗಾಯಿತು, ನನ್ನ ಆಳ್ತನದಲ್ಲಿ ಏನೋ ಕಮ್ಮಿ ಆದಂತೆ ಅವನಿಗೆ ಅನಿಸ್ತಾ ಇರುತ್ತೆ. ಇದರಿಂದ ನೊಂದುಕೊಳ್ತಾನೆ. ಈ ವಿಷಯವನ್ನ ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸ್ತಾರೆ ಇಬ್ಬರು ಸೇರಿಕೊಂಡು. ಸಿದ್ಲಿಂಗಿ ಕೂಡ ಇದನ್ನ ಯಾರಿಗೂ ಹೇಳೋದಿಲ್ಲ ಅಂತ ಒಪ್ಕೊಬಿಡ್ತಾಳೆ. ಆಯ್ತು, ನಾವು ಯಾರನ್ನು ಕೂಡ ಹೇಳೋದು. ಯಾಕೆ ಹೇಳ್ಬಾರ್ದು? ಒಂದೊಂದು ಕಡೆಗಳಲ್ಲಿ ಈ ಥರ ವಿಷಯಗಳೆಲ್ಲ ಹೇಳಿದರೆ ಅವರ ಹಳ್ಳಿಯಿಂದಲೇ ಅವರನ್ನು ಬಹಿಷ್ಕಾರ ಹಾಕುವಂಥ ಸಾಧ್ಯತೆಗಳಿರ್ತವೆ. ಇನ್ನೊಂದು ಕೇರಿಗಳಿರ್ತವೆ, ನೀವು ನೋಡಿರ್ಬೋದು. ಕೆಲವೊಂದು ಕಡೆ ಬ್ರಾಹ್ಮಣರ ಕೇರಿ, ಲಿಂಗಾಯತರ ಕೇರಿ, ಹೊಲೆಯರ ಕೇರಿ ಅಲ್ವಾ, ಈ ಥರ ಕೇರಿಗಳಿರ್ತವೆ. ಅಲ್ಲಿ ಅವರು ಮಾತ್ರ ಇರ್ತಾರೆ. ಆ ಕೇರಿಯವರು ಇವರ ಕೇರಿಗೆ ಬರಲ್ಲ, ಇವರ ಕೇರಿಯವರು ಆ ಕೇರಿಗೆ ಹೋಗ್ಬಾರ್ದು. ಅರ್ಥ ಇದಲ್ಲ. ಇನ್ನು ಕೆಲವು ಕೇರಿಗಳಲ್ಲಂತೂ ಸರಿಯಾದಂತಹ ಮೂಲ ಸೌಕರ್ಯಗಳಿಲ್ಲದೆ, ನೀರಿನ ವ್ಯವಸ್ಥೆ ಇಲ್ಲದೆ, ಈ ಥರದಲ್ಲೂ ಕೂಡ ನಾವು ನೋಡ್ಬೋದು. ಆಯ್ತಾ? ಇವೆಲ್ಲ ಇರುವಂಥದ್ದನ್ನು ಗಮನಿಸ್ಬೋದು. ಅದರಿಂದ ಇಲ್ಲಿ ಇವರಿಗೂ ಅಷ್ಟೊಂದು ಭಯ ಇದೆ. ಉಳಿದ ಇವರ ಜಾತಿಯವರಿಗೆ ಗೊತ್ತಾದರೆ ಇವರನ್ನ ಎಲ್ಲಾದರೂ ಬಹಿಷ್ಕಾರ ಹಾಕ್ಬಿಟ್ರೆ ಅನ್ನೋಂಥ ಭಯ ಇದ್ದೇ ಇರುತ್ತೆ. ಅಥವಾ ಉಳಿದವರೆಲ್ಲ ಇವರನ್ನು ಹಾಡಿಕೊಳ್ತಾರೆ ಅಲ್ವಾ, ಅವರನ್ನು ಮುಟ್ಟಿಸಿಕೊಂಡು ಮೈಲಿಗೆ ಆಗಿದ್ದಾನೆ ಅಂತ. ಅದರಿಂದ ಇವರಿಬ್ಬರು ಕೂಡ ಯಾರಿಗೂ ಹೇಳಬಾರದು ಅಂತ ತೀರ್ಮಾನಕ್ಕೆ ಬರ್ತಾರೆ. ಆದರೆ ಒಂದು ಸೂತಕ ಇದೆ, ಮೈಲಿಗೆ ಆಗಿದೆ ಅಲ್ವಾ, ಅವನು ಕೆಳಜಾತಿಯವನು ಮುಟ್ಟಿ ಇವನು ಮೈಲಿಗೆ ಆಗಿದ್ದಾನೆ. ಆ ಮೈಲಿಗೆಯನ್ನು ಉಗಿಸ್ಬೇಕೀಗ. ಅದಕ್ಕೆ ಆ ಸೂತಕವನ್ನು ಪರಿಹರಿಸಲಿಕ್ಕೆ ಬಸಲಿಂಗ ಮೈ ತೊಳೆದುಕೊಳ್ಳಬೇಕಾಯಿತು. ಆಯ್ತಾ? ಏನ್ ಮಾಡ್ತಾರೆ? ಬಸಲಿಂಗ ಮೈಯನ್ನ ತೊಳ್ಕೋಬೇಕು ಅಲ್ವಾ. ಈಗ ಏನ್ ಮಾಡ್ತಾನೆ? ಅದರಿಂದ ಮೈ ತೊಳ್ಕೋಬೇಕಲ್ವಾ. ಅದರಿಂದ ಸಿದ್ಲಿಂಗಿಯ ಕೈಯಿಂದ ಅವನು ತಲೆಗೆ ನೀರು ಹಾಕ್ಬಿಟ್ಟು ಸ್ನಾನವನ್ನು ಮಾಡಿಸ್ಕೊಳ್ತಾನೆ. ಹೇಗೆ ಮಾಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಆ ಕಣ್ಣನ್ನ ಬಿಟ್ಟು ನೋಡಿ ಹೇಳ್ತಾರೆ ನೋಡಿ, ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ತಿಮ್ಮಪ್ಪನವರ ಹಿತವಚನಗಳನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ನೋಡಿ, ತಿಮ್ಮಪ್ಪನವರು ಹೇಳಿದಂಥ ಹಿತವಚನ ಇತ್ತು. ಏನು ಹಿತವಚನ? ನಿನ್ನ ಈ ಕಣ್ಣುಗಳಿಗೆ ನೀರನ್ನು ತಾಗಿಸಬಾರದು. 2 ವಾರಗಳ ಕಾಲ ಯಾವುದೇ ಕಣ್ಣು ತಲೆಗೆ ನೀರನ್ನು ಸೋಂಕಿಸಬಾರದು. ತಲೆಗೆ ನೀರನ್ನು ಹಾಕಿದ್ರೆ ಕಣ್ಣು ಹೊರಟೋಗುವಂಥ ಸಾಧ್ಯತೆಗಳು ಇವೆ ಅಂತ ಹೇಳಿರ್ತಾರೆ ಅಲ್ವಾ. ಅದರಿಂದ ನೀನು ಯಾವುದೇ ಕಾರಣಕ್ಕೂ ತಲೆಗೆ ನೀರು ಹಾಕಬಾರ್ದು ಅಂತ. ಆದರೆ ಈ ಮಾತುಗಳು, ಆ ಹಿತವಚನದ ಮಾತುಗಳು ಮರೆಯದಿದ್ರೂ ಕೂಡ ಅದು ಅಸ್ಪಷ್ಟವಾಗ್ತಾ ಹೋಯಿತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ಏನ್ ಮಾಡ್ತಾರೆ? ಆ ಕಣ್ಣು ಆಪರೇಷನ್ ಮಾಡಿದಾಗ ಕಣ್ಣನ್ನು ಕಟ್ಟಿರ್ತಾರಲ್ವಾ, ಆ ಕಣ್ಣನ್ನು ಮಾತ್ರ ಮುಚ್ಚಿಬಿಟ್ಟು ಏನ್ ಮಾಡ್ತಾರೆ? ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಸ್ನಾನವನ್ನ ಮಾಡಿಸಿ ಬಿಡ್ತಾರೆ. ಆಯ್ತಾ? ಇವಿಷ್ಟು ನಾವು ಇವತ್ತಿನ ತರಗತಿಯಲ್ಲಿ ಸಾಕು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ಮಾಡೋಣ. ಇಲ್ಲಿ ಕೆಲವೊಂದು ಪ್ರಶ್ನೆಗಳು, ಕೆಲವೊಂದು ಪದಗಳ ಅರ್ಥ ಇದೆಲ್ಲ ಇದೆ. ಇವುಗಳನ್ನು ನೀವೇನು ಮಾಡಬೇಕಂದ್ರೆ, ಮುಂದಿನ ತರಗತಿಯನ್ನು ನಾನು ಮಾಡುವುದಕ್ಕಿಂತ ಮೊದಲು ನೀವು ಇದರಲ್ಲಿ ಬರುವಂಥ ಪ್ರಶ್ನೆಗಳು ಯಾವ್ಯಾವುದು ಇವೆಲ್ಲವನ್ನೆಲ್ಲ ಗುರುತಿಸಿಕೊಂಡು ಅದಕ್ಕೆ ಉತ್ತರಗಳನ್ನು ನೀವು ತಯಾರಿ ಮಾಡ್ಕೊಂಡಿರಬೇಕು. ಜೊತೆಗೆ ಪದಗಳ ಅರ್ಥಗಳನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರೀಬೇಕು. ಆಯಿತಾ? ಮುಂದಿನ ತರಗತಿಯಲ್ಲಿ ಉಳಿದ ಭಾಗದ ಕುರಿತಾಗಿ ಚರ್ಚೆ ಮಾಡೋಣ. ಆಯಿತಾ? ಅಲ್ಲಿವರೆಗೆ